ಪದ್ಮನಾಭ ಅವರೇ ನಮಸ್ಕಾರ. ನೀವು ಯುನೈಟೆಡ್ ಸ್ಟೇಟ್ಸ್ಗೆ ಯಾವಾಗ ಬಂದ್ರಿ? ನಾನು 1968 ಬಂದೆ. on a scholarship to San Jose State University to do my master's in sanitary engineering. ಅದು ಮುಗಿಸಿದ ಮೇಲೆ ನಾನು ಐ ವೆಂಟ್ ಟು ವಾಷಿಂಗ್ಟನ್ ಸ್ಟೇಟ್ ಯೂನಿವರ್ಸಿಟಿ, ವಾಷಿಂಗ್ಟನ್ ಯೂನಿವರ್ಸಿಟಿ, ನಾಟ್ ಸ್ಟೇಟ್. ಅಲ್ಲಿ ಇನ್ನೂ ಅಡ್ವಾನ್ಸ್ಡ್ ಇದು ಸಬ್ಜೆಕ್ಟ್ಸ್ ತೊಗೊಂಡೆ, ಸ್ಯಾನಿಟರಿ ಇಂಜಿನಿಯರಿಂಗ್, ಏರ್ ಪೊಲ್ಯೂಷನ್ ಆ್ಯಂಡ್ ಓಷನ್ ಪೊಲ್ಯೂಷನ್, ಆಲ್ ದೋಸ್ ಥಿಂಗ್ಸ್ ತೊಗೊಂಡೆ. ಅಲ್ಲಿ 1 ವರ್ಷ ಇದ್ದೆ. ಅಲ್ಲಿ ಆದಮೇಲೆ ನಾನು ಯಾವುದೇ ಡಿಗ್ರಿ ತೊಗೊಳ್ಳಿಲ್ಲ, ಅಲ್ಲಿ ಬರೀ ಪ್ರೋಸೆಸ್ಡ್ ವರ್ಕ್ ಮಾಡಿದೆ. ಆಮೇಲೆ ಅಲ್ಲಿಂದ ನಾನು ಲಾಸ್ ಏಂಜಲಸ್ಗೆ ಬಂದೆ ಕೆಲಸ ಹುಡ್ಕೊಂಡು. ಅಲ್ಲಿ ಮುಂಚೆ ಇಲ್ಲಿ ರಾಲ್ಫ್ ಸ್ಟೋನ್ ಎಂಜಿನಿಯರಿಂಗ್ ಕನ್ಸಲ್ಟಿಂಗ್ ಫರ್ಮ್ ಅಂತ ಇತ್ತು, ರಾಲ್ಫ್ ಸ್ಟೋನ್. ಅಲ್ಲಿ ಸೇರಿಕೊಂಡೆ. ಅಲ್ಲಿ ಒಂದು 6 ತಿಂಗಳು ಕೆಲಸ ಮಾಡಿದೆ. ಸ್ವಲ್ಪ ರಿಸರ್ಚ್ ವರ್ಕ್ ಮಾಡಿದೆ, ಓಷನ್ ವಾಟರ್ ಟ್ರೀಟ್ಮೆಂಟ್ ಟು ಮೇಕ್ ಇಟ್ ಬ್ರಿಂಗ್ ಇಟ್ ಡ್ರಿಂಕಿಂಗ್ ಲೆವೆಲ್. ಆಮೇಲೆ ಅಲ್ಲಿಂದ ನನಗೆ ಸ್ಟೇಟ್ ಆಫ್ ಕ್ಯಾಲಿಫೋರ್ನಿಯಾ ವಾಟರ್ ಪೊಲ್ಯೂಷನ್ ಕಂಟ್ರೋಲ್ ಇದರಲ್ಲಿ ರೀಜನಲ್ ವಾಟರ್ ಕ್ವಾಲಿಟಿ ಕಂಟ್ರೋಲ್ ಬೋರ್ಡ್ ಲಾಸ್ ಏಂಜಲಸ್ನಲ್ಲಿ ಕೆಲಸ ಇತ್ತು. ಅಲ್ಲಿ ನಾನು 3 ವರ್ಷ ಕೆಲಸ ಮಾಡಿದೆ. ಆ 3 ವರ್ಷದಲ್ಲಿ ಮುಂಚೆ ಪರ್ಮಿಟ್ ಇನ್ಸ್ಪೆಕ್ಷನ್ಸು, ಪರ್ಮಿಟ್ ಬರೆಯೋದು ಅದೆಲ್ಲ ಮಾಡಿದೆ. ಆಮೇಲೆ ವಾಟರ್ ಕ್ವಾಲಿಟಿ ಪ್ಲಾನಿಂಗ್. ಆಮೇಲೆ ಬರ್ಬ್ಯಾಂಕ್ ಅಲ್ಲಿ ಸಿಟಿ ಆಫ್ ಬರ್ಬ್ಯಾಂಕ್ನಲ್ಲಿ ಸ್ಯಾನಿಟರಿ ಇಂಜಿನಿಯರ್ ಆಗಿ, ಅಲ್ಲಿ ಹೆಡ್ ಆಫ್ ದಿ ಸ್ಯಾನಿಟರಿ ಇಂಜಿನಿಯರ್ ಆಗಿ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ನಲ್ಲಿ ಕೆಲಸ ಸಿಕ್ತು. ಅಲ್ಲ, ನೀವು ಕನ್ನಡ ಕೂಟ ಶುರು ಮಾಡಿದಾಗ, ಮುಂಚೆ ಶುರು ಆದಾಗ ಏನು ತೊಂದರೆಗಳು ಬಂತು ನಿಮಗೆ? ಓಕೆ, ಮೊದಲನೇದಾಗಿ ಆವಾಗ ಇಂಟರ್ನೆಟ್ ಇರಲಿಲ್ಲ. ಸೊ ನಾವು ಪ್ರೋಗ್ರಾಮ್ ಪ್ರಚಾರ ಮಾಡಲಿಕ್ಕೆ ಇಮೇಲ್ ಕಳ್ಸೋಕ್ಕಾಗ್ತಿರಲಿಲ್ಲ. ಅದಕ್ಕೋಸ್ಕರ ನಾವು ಪ್ಯಾಂಪ್ಲೆಟ್ಸ್ ಮಾಡ್ತಾಯಿದ್ವಿ. ಆ ಪ್ಯಾಂಪ್ಲೆಟ್ಸ್ನಲ್ಲಿ ಏನು ಪ್ರೋಗ್ರಾಮು, ಏನು ಪ್ರೋಗ್ರಾಮ್ ಡೀಟೇಲ್ಸು ಅದೆಲ್ಲ ಕೊಡ್ತಾಯಿದ್ವಿ. ನಾನು ಯಾವತ್ತು ಎಲ್ಲಿ ಅದನ್ನು ತಿಳಿಸ್ತಾ ಇದ್ವಿ. ಆಮೇಲೆ ಅದು ಒಂದು ಥರ. ಎರಡನೇದಾಗಿ ಅದು ಸಾಲದೆ ಪರ್ಸನ್ ಟು ಪರ್ಸನ್ ಫ್ರೆಂಡ್ಸ್ಗೆ ಕೇಳ್ತಾ ಇದ್ವಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಕರೀರಿ, ಹೇಳಿ ಉದ್ದೇಶ. ಆ ಟೆಲಿಫೋನೆಲ್ಲ ಮಾತಾಡಿ ಡೀಟೇಲ್ಸ್ ಕೊಟ್ಟು ಇದು ಮಾಡ್ತಾಯಿದ್ರು. ಓಕೆ, ಇನ್ನೊಂದು ಮೂರನೇದಾಗಿ ಎಲ್ಲ ನಾವುಗಳೆಲ್ಲ ತುಂಬ ಸ್ಪ್ರೆಡ್ ಆಗಿದ್ವಿ. ಲಾಸ್ ಏಂಜಲಸ್ ಅಂದರೆ ಕೆಲವರು ಲಾಂಗ್ ಬೀಚು, ಆರೆಂಜ್ ಕೌಂಟಿ, ಬೇರೆ ಬೇರೆ ಕೌಂಟಿಗಳಿದ್ರು. ಅದೆಲ್ಲ ಇವಾಗ ನೋಡಿ, ಲಾಸ್ ಏಂಜಲಸ್ಸು 50 ಮೈಲಿ ಅಗಲ, 50 ಮೈಲಿ ಇದು. ಸೊ ಅಲ್ಲಿ ಬರೋದಕ್ಕೆ ತೊಂದರೆ ಆಗೋದು. ಕೆಲವರು ಏನು ಮಾಡೋರು, ತಮ್ಮ ಫ್ರೆಂಡ್ಸ್ ಜೊತೆ ಬರೋರು ಡ್ರೈವ್ ಮಾಡಿಕೊಂಡು. ಇನ್ನು ಕೆಲವರು ಅವ್ರು ತಾವುಗಳೇ ಬರ್ತಾಯಿದ್ರು. ಹೀಗೆ ಅದೊಂದು ತೊಂದರೆ ಆಗ್ತಿತ್ತು. ಟ್ರಾಫಿಕ್ ಇಷ್ಟೇ ಇತ್ತಾ? ಟ್ರಾಫಿಕ್ ಕಮ್ಮಿ? ಟ್ರಾಫಿಕ್ಕು ಈಗಿನಷ್ಟು ಇರಲಿಲ್ಲ, ಅವು ಸ್ವಲ್ಪ ಕಮ್ಮಿ. ಆದರೂ ಕೂಡ ಟೈಮ್ ತಗೊಳ್ಳೋದು. ಒಂದು ಮಿನಿಮಮ್ ಅಂದರೆ ಅರ್ಧ ಗಂಟೆ, ಜಾಸ್ತಿ 1 ಗಂಟೆ ಮೇಲೆ ಈ ಥರ ಆಗೋದು. ಇನ್ನೇನು ಓಕೆ, ಕರ್ನಾಟಕ ಮೆಂಬರ್ಸು ರಿವರ್ ಸೈಡು, ಆಮೇಲೆ ಅದು ಸ್ಯಾಂಡಿಯಾಗೋ, ಆಮೇಲೆ ಅಲ್ಲೆಲ್ಲ ಬರೋದು. ಸೊ ಬೇರೆ ಡಿಸ್ಟ್ರಿಕ್ಟಿಂದ ಬರ್ತಾಯಿದ್ರು. ಸೊ ಅದೊಂದು ಮುಖ್ಯವಾಗಿ ಕಷ್ಟ ಆಗೋದು, ಜನಗಳಿಗೆ ತುಂಬ ಕಷ್ಟ ಆಗೋದು. ಆದ್ದರಿಂದ ನಾವು ಅದನ್ನು ಹೇಗೋ ಸಾಲ್ವ್ ಮಾಡ್ಕೊಂಡ್ಬಂದು ಅವರುಗಳೇ ಸಾಲ್ವ್ ಮಾಡ್ಕೊತಾ ಇದ್ರು. ಅದರಿಂದ ಆ ಕಷ್ಟ ಆದರೂ ಕೂಡ ಕಷ್ಟ ಅನ್ನಿಸ್ತಿರಲಿಲ್ಲ ಅವ್ರಿಗೆ. ಅದು ಮುಖ್ಯವಾದ ಪ್ರೋಗ್ರಾಮು. ಕನ್ನಡ ಕೂಡ ಸೇರ್ತಾ ಇದ್ವಿ, ತಿಂಗಳಿಗೊಂದ್ಸರಿ, ಅಲ್ಲ ವರ್ಷಕ್ಕೆ 2-3 ತಿಂಗಳಿಗೊಂದ್ಸರಿ ಆದರು. ಸೊ ಅಲ್ಲಿ ಬರೋದ್ರಿಂದ ಹೊಸದಾಗಿ ಪರಿಚಯಗಳಾಗತ್ತೆ, ನಮ್ಮ ಸಂಬಂಧ ಜಾಸ್ತಿ ಆಗುತ್ತೆ. ಸೊ ಆ ಉದ್ದೇಶದಿಂದ ಏನು ಕಷ್ಟ ಆದರೆ ಬರ್ತಾಯಿದ್ರು, ಅದು ಕಷ್ಟ ಅನಿಸ್ಕೊತಿದ್ರು ಅವ್ರಿಗೆ. ಕನ್ನಡ ಕೂಡ ಸ್ಟಾರ್ಟ್ ಆದ ಮುಂಚಿನ 10 ವರ್ಷಗಳಲ್ಲಿ ಎಲ್ಲ ಎಲೆಕ್ಷನ್ಸ್ ಮಾಡ್ತಾಯಿದ್ವಿ. ಆವಾಗ ಜನ ಮುಂದೆ ಬರೋರು, ನಾವು ಪ್ರಶ್ನೆ ಆಗ್ತೀವಿ ಹಾಗೆ ಅಂತ. ಆಮೇಲೆ ಬರ್ತಾ ಕೆಲವರು ಯಾರು ಮುಂದೆ ಬರ್ತಿರಲಿಲ್ಲ. ಆವಾಗ ಏನು ಅಂದರೆ ರಾಜಾಮಣಿ, ಡಾಕ್ಟರ್
ರಾಜಾಮಣಿ ಮಲ್ಲಪ್ಪ ರಾಸಿ ಅವ್ರುಗಳ ಮುಂದೆ ಬಂದರು. ಸೊ ಅದರಿಂದ ಆಮೇಲೆ ಒಂದು 5-6 ವರ್ಷ ಆದಮೇಲೆ ದೆನ್ ಬೇರೆ ಜನಗಳಿಗೆ ಇದು ಬಂತು, ಧೈರ್ಯ ಬಂತು. ಸೊ ದೇ ವಾಂಟ್ ಟು ಬಿಕಮ್ ಪ್ರಮ್. ಸೊ ಆವತ್ತಿಂದ ಎಲೆಕ್ಷನ್ಸ್ ನಡೀತಾ ಇತ್ತು. ಆಮೇಲೆ ಮುಂಚಿನಲ್ಲಿ ಒಂದು 10 ವರ್ಷದಲ್ಲಿ ನಾಗರಾಜ್ ಅನ್ನೋರು ಇದ್ದಾರೆ, ಅವರು ದೇ ಸ್ಟಾರ್ಟೆಡ್ ದಿ ಲೈಫ್ ಮೆಂಬರ್ಶಿಪ್. ಆಮೇಲೆ ರಾಜಾಮಣಿಯವರು ಬಿಲ್ಡಿಂಗ್ ಫಂಡ್ ಇದು ಮಾಡಿದ್ರು. ಆಮೇಲೆ ಓಕೆ, ಆಮೇಲೆ ಇದು ಸಂಗಮ ಕೂಡ ಅವ್ರು ಸ್ಟಾರ್ಟ್ ಮಾಡಿದ್ವಿ. ಬಿಗಿನಿಂಗ್ನಲ್ಲಿ ನಾವುಗಳೆಲ್ಲ ಕೈನಲ್ಲಿ ಬರೆದಿದ್ವಿ, ಆಮೇಲೆ ಪ್ರಿಂಟ್ ಮಾಡಿ ಅದನ್ನು ಹಂಚ್ತಾ ಇದ್ವಿ. ಅದರಲ್ಲಿ ಅಡ್ರೆಸ್ಗಳು ಇರುತ್ತೆ, ಯಾಕಂದರೆ ಕಮ್ಯುನಿಕೇಟ್ ಮಾಡೋದಕ್ಕೆ ಇದಾಗುತ್ತೆ. ಟೆಲಿಫೋನ್ ನಂಬರು, ಅವ್ರು ಎಲ್ಲಿದ್ದಾರೆ ಏನೋ ಓಕೆ. ಆಮೇಲೆ ಕನ್ನಡ ಕೂಡ ಸ್ಟಾರ್ಟ್ ಆದಮೇಲೆ ನಾವು ಮೆಂಬರ್ಶಿಪ್ ಇವರಿಗೆ ಟ್ಯಾಕ್ಸ್ ಹಾಕ್ಕೊಡೋದಕ್ಕೆ ಇದಾಗಬೇಕು, ಸೊಸೈಟಿ ಕ್ಯಾಲಿಫೋರ್ನಿಯಾ ಸ್ಟೇಟಲ್ಲಿ ರೆಕಗ್ನೈಸ್ ಆಗಬೇಕು. ಸೊ ವಿ ಗಾಟ್ ದಟ್ ರಿಜಿಸ್ಟರ್ಡ್ ಇನ್ ದೇರ್, ಕನ್ನಡ ಕೂಟ ಅಂತ. ಆಮೇಲೆ ವಿಜಯರಾಘವನ ಕಾಲದಲ್ಲಿ ಇನ್ನೊಂದು ಇದಾಯ್ತು, ಎಲ್ಲ ಜನಗಳು ಸೇರಿಕೊಂಡು ನಾವು ಇದನ್ನು ಕನ್ನಡ ಕೂಟ ತುಂಬ ಚಿಕ್ಕದಾಗುತ್ತೆ, ಅದನ್ನು ನಾವು ಪೂರ ಕನ್ನಡ ದೇಶ ಎಲ್ಲ ಸೇರಬೇಕು ಅಂದ್ಬಿಟ್ಟು ಅದಕ್ಕೆ ಕರ್ನಾಟಕ ಕ್ಯಾಲಿಫೋರ್ನಿಯಾ ಕರ್ನಾಟಕ ಕಲ್ಚರಲ್ ಅಸೋಸಿಯೇಷನ್, ಕರ್ನಾಟಕ ಕಲ್ಚರಲ್ ಅಸೋಸಿಯೇಷನ್ ಆಗಿ ಇದು ಮಾಡಿದ್ರು. ಸೊ ಆಮೇಲೆ ಅದಾದಮೇಲೆ ವಿ ಹ್ಯಾಡ್ ಟು ಅಗೇನ್ ರಿಜಿಸ್ಟರ್. ವಿಜಯರಾಘವನು ಅವರು ರಿಜಿಸ್ಟರ್ ಮಾಡಿಸಿದ್ರು ಸ್ಟೇಟಲ್ಲಿ. ಸೊ ಅದರಿಂದ ಅವರಿಗೆ ಟ್ಯಾಕ್ಸ್ ಆಫ್ ಅನುಕೂಲ ಆಯಿತು. ಹೌದು, ದುಡ್ಡು ಕೊಟ್ಟರೆ ಇದು ಮೆಂಬರ್ಶಿಪ್ಪು, ಆಗ ಬೇರೆ ಸಹಾಯ ದುಡ್ಡು ಮಾಡಿದ್ರೆ ಅದರಿಂದ ಅವರಿಗೆ ಟ್ಯಾಕ್ಸ್ ಅನುಕೂಲ ಆಯಿತು. ಇನ್ನೇನು ಹೇಳಬೇಕು, ವಿಶೇಷ ದೀಕ್ಷಿತ್ ಕಾಲದಲ್ಲಿ ಅವರು ನೋಡಿದ್ರು ಈ ಕನ್ನಡ ಮಕ್ಕಳಿಗೆ ಕನ್ನಡ ಕಲಿಕೆ ಯಾವ ಅನುಕೂಲ ಇಲ್ಲ, ಅದನ್ನು ಕನ್ನಡ ಕಲಿ ಅಂತ ಸ್ಟಾರ್ಟ್ ಮಾಡೋಣ. ಅದನ್ನು ಮುಂಚೆ ಅದು ಕನ್ನಡ ಕಲಿ ಆರೆಂಜ್ ಕೊಂಡು ಸ್ಟಾರ್ಟ್ ಆಯಿತು. ಸೊ ಅದಾದಮೇಲೆ ಅದು ತುಂಬ ದೂರ ಆಗುತ್ತೆ ಅಂದ್ಬಿಟ್ಟು ಈಗ ವ್ಯಾಲಿನಲ್ಲಿ ಅನ್ನೋದು ಬೇರೆ ಬೇರೆ ಕೌಂಟಿಗಳು ಎಲ್ಲ ಇದಾಯಿತು. ಸೊ ಅದರಿಂದ ಕನ್ನಡ ಕಲಿ ಆಗಿ ಸ್ಟಾರ್ಟ್ ಆಯಿತು. ಈಗ ಮಕ್ಕಳು ಆ ಕನ್ನಡ ಕಲಿಯಲ್ಲಿ ತುಂಬ ಇಂಟ್ರೆಸ್ಟ್ ತಗೊಂಡು ಕನ್ನಡ ಬರೆಯೋದು, ಮಾತಾಡೋದು, ಓದೋದು ಎಲ್ಲ ಕಲ್ತ್ಕೊಂಡ್ರು. ಆದ್ದರಿಂದ ಮಕ್ಕಳಿಗೆ ಒಂದು ಹೊಸ ಭಾಷೆ ಮಾತಾಡಲಿಕ್ಕೆ, ಬರೀಲಿಕ್ಕೆ ಎಲ್ಲ ಅನುಕೂಲ ಆಯಿತು. ಅದು ವಿಶೇಷ ದೀಕ್ಷಿತ ಇದರಿಂದ ಆಯಿತು. ಪದ್ಮನಾಭ ಅವರೇ, ಕನ್ನಡ ಕೂಟ 50 ವರ್ಷ ಈ 2023 ನಾವು ಸೆಲೆಬ್ರೇಟ್ ಮಾಡ್ತೀವಿ. ಇದೇ ರೀತಿ ಕನ್ನಡ ಕೂಟ ಹೇಗೆ ಬೆಳಿಬಹುದು, ಇನ್ನೇನು ಮಾಡಬೇಕು ಕನ್ನಡ ಕೂಟದಲ್ಲಿ? ಓಕೆ, ನನಗೆ ಯೋಚನೆ ಮಾಡೋದ್ರಿಂದ ಈ ಕನ್ನಡ ಕೂಟ ಬೆಳೆದಿದ್ದು ಇಂಡಿಯಾ ದೇಶದ ಹೊರದ IT ಇಂಜಿನಿಯರ್ ತುಂಬ ಬರ್ತಾ ಇದ್ದಾರೆ ಬೇರೆ ಬೇರೆ ಇದರಿಂದ. ಅವರುಗಳು ಇಂಟ್ರೆಸ್ಟ್ ತಗೊಂಡು ಕನ್ನಡ ಕೂಡ ಪ್ರೋಗ್ರಾಮ್ಸು ಎಲ್ಲ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ಅವರುಗಳು ಕೂಡ ತುಂಬ ಸಹಾಯ ಮಾಡ್ತಾಯಿದ್ದಾರೆ ಬೆಳೀಲಿಕ್ಕೆ. ಇದೇ ರೀತಿ ನಾವು ಹೊಸದಾಗಿ ಬಂದ ಕನ್ನಡ ಮೆಂಬರ್ಸ್ನ ಅವರ ಸಹಾಯದಿಂದ ಆದಷ್ಟು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಒಂದು ಎರಡನೇದಾಗಿ ಈ ಮಕ್ಕಳೆಲ್ಲ ಈಗ ದೊಡ್ಡವರಾಗಿ ಅವರು ಬೆಳೆದಿದ್ದಾರೆ, ಅವರು ಬೇರೆ ಬೇರೆ ದೇಶದಲ್ಲಿ ಹೋಗಿದ್ದಾರೆ, ಕೆಲವು ಇಲ್ಲೇ ಇದ್ದಾರೆ, ಕೆಲವಿದ್ದಾರೆ. ಸೊ ಅವರುಗಳು ಆ ಕನ್ನಡ ಕೂಟದಲ್ಲಿ ಇಂಟ್ರೆಸ್ಟ್ ತಗೊಂಡು ಅವರು ಅದನ್ನು ಮುಂದುವರಿಸಲಿಕ್ಕೆ ಪ್ರಯತ್ನ ಮಾಡೋ ಹಾಗೆ ಮಾಡಬೇಕು. ಇದಕ್ಕಿಂತ ಹೆಚ್ಚಾಗಿ ನನಗೆ ಹೇಳಕ್ಕೆ ಇಷ್ಟ ಆಗಲ್ಲ. ಕನ್ನಡ ಕೂಡ ಥರನೇ ಆಂಧ್ರ ಅಸೋಸಿಯೇಷನ್, ತಮಿಳ್ ಅಸೋಸಿಯೇಷನ್ಸ್ ಎಲ್ಲ ಇದೆ. ಈ ಅವರುಗಳು ಕೂಡ ಅಷ್ಟು ಜಾಸ್ತಿ ನಮ್ಮ ಕನ್ನಡ ಕೂಡದಷ್ಟು ಮುಂದುವರಿಲಿಕ್ಕೆ ಆಗಲ್ಲ. ಯಾಕಂದರೆ ಅವರವರ ಪೊಲಿಟಿಕಲ್ ಇಂಟ್ರೆಸ್ಟಿಂದ ಕೆಲವು ಸಾರಿ ಅವರು ಒಂದು 2-3 ವರ್ಷ ಮುಂದುವರಿಸಲಿಕ್ಕೆ ಆಗಲಿಲ್ಲ. ಸೊ ನಮ್ಮ ಕನ್ನಡ ಕೂಡ ಈಗ 50 ವರ್ಷದಿಂದ ಏನು ತೊಂದರೆ ಇಲ್ಲದೆ ನಡ್ಕೊಂಡು ಬರ್ತಾ ಇದೆ. ಅದೇ ರೀತಿ ಇನ್ನೂ ನುಡಿ ಹೋಗಬೇಕಾದ್ರೆ ನೀವು ಎಲ್ಲ ಈ ಹೊಸ ಮೆಂಬರ್ಸು, ಹಳೆ ಮೆಂಬರ್ಸು ಎಲ್ಲ 50 ವರ್ಷದ ಆಚರಣೆಗೆ ಬರಬೇಕು. ಬಂದ್ಬಿಟ್ಟು ನೀವು ಅದನ್ನು ಸಂತೋಷವಾದ ಪ್ರೋಗ್ರಾಮ್ಸ್ನ ಎಂಜಾಯ್ ಮಾಡಿ ಅದನ್ನು ಬೇರೆಯವ್ರಿಗೆ ನೀವು ತಿಳಿಸೋದಕ್ಕೆ ಆಗುತ್ತೆ. ಅದನ್ನು ನೀವು
ಫೋನ್ ಮಾಡಿ ನಿಮ್ಮ ಫ್ರೆಂಡ್ಸು ಅವರೆಲ್ಲ ಹೇಳಿ ಮುಂದುವರಿಯುವಾಗಿ ಮಾಡಿ, ತಪ್ಪದೇ ಬನ್ನಿ. ಅದರಿಂದ ಅನುಕೂಲ, ಕನ್ನಡ ಕೂಡ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಡಾಕ್ಟರ್ ರಂಗನಾಥ್ ಅವರೇ ನಮಸ್ಕಾರ. ನಿಮ್ದೊಂದ್ ಸ್ವಲ್ಪ ಪರಿಚಯ, ಆಮೇಲೆ ಯಾವಾಗ ನೀವು ಈ ದೇಶಕ್ಕೆ ಬಂದ್ರಿ ಅಂತ ಒಂದ್ ಸ್ವಲ್ಪ ಹೇಳ್ತೀರಾ? ಶೂರ್. ನಾನು 1962ರಲ್ಲಿ ಮೈಸೂರು ಮೆಡಿಕಲ್ ಕಾಲೇಜಿಂದ ಗ್ರಾಜ್ಯುಯೇಟ್ ಆದೆ. ಜೂನ್ 30th 1964 ಮಿಲ್ವಾಕಿ ವಿಸ್ಕಾನ್ಸಿನ್ ಅಂತ ಬಹಳ ಚಳಿ ಇರೋ ಜಾಗಕ್ಕೆ ಬಂದ್ವಿ. ಬಹಳ ಬೆಂಗಳೂರು, ಮೈಸೂರು, ವಾರಂತೆಲ್ಲ ಬಿಟ್ಟು ಇಲ್ಲಿ ಕೋಲ್ಡ್, ಸೋ ಕೋಲ್ಡ್ ಅಂದರೆ -27 ಆಗುತ್ತೆ. ಅಲ್ಲಿ ಬಂದೆ. ಅಲ್ಲಿ ಜಸ್ಟ್ ಟು ಫರ್ದರ್ ಮೈ ಸ್ಟಡೀಸ್ ಐ ಕೇಮ್. ಅಲ್ಲಿ 4 ವರ್ಷ ಇದ್ದೆ. ನಾವು ಹೊರಡುವಾಗ ಅವಾಗ ಜಾಸ್ತಿ ಜನ ಏನು ಬರ್ತಾ ಇರಲಿಲ್ಲ ಅಮೆರಿಕಾಗೆ. ಅವಾಗ ತಾನೇ ಶುರುವಾಯಿತು ಬರೋದು. ನಾವೆಲ್ಲಿದ್ದಾಗ ಜನಗಳು ಅಕಸ್ಮಾತ್ ನೀವು ಅಮೇರಿಕಾ ಹೋಗ್ತೀರಾ ಅಥವಾ ಇಂಗ್ಲೆಂಡ್ ಹೋಗ್ತೀರಾ ಅಂದರೆ ಎಲ್ಲರೂ ಒಂದು 100 ಜನ ಎಲ್ಲ ನೆಂಟರು ಸ್ನೇಹಿತರು ಎಲ್ಲ ಬಂದು ನಿಮಗೆ ಕುತ್ತಿಗೆಗೆ ಹಾರ ಹಾಕಿ ಕೈಗೆ ತೊರಾಯಿ ಕೊಟ್ಟು ಕಳಿಸೋರು ಆಗಿನ ಕಾಲದಲ್ಲಿ. ನನಗೆ ಯಾರು ಆ ಥರ ಮಾಡಲಿಲ್ಲ, ಬಿಕಾಸ್ ವಿ ವರ್ ನಾಟ್ ರಿಚ್ ಎನಫ್ ಟು ಡೂ ಆಲ್ ದ್ಯಾಟ್. ಸೊ 1964ರಲ್ಲಿ ನಾನು ಈ ಮಿಲ್ವಾಕಿಗೆ ಬಂದೆ. ಅಲ್ಲಿ 4 ವರ್ಷ ಇದ್ವಿ. ಇದು ಮೋಸ್ಟ್ಲಿ ನಮ್ಮದು ರೆಸಿಡೆನ್ಸಿ ಅಂತಾರೆ ಅದನ್ನು. ಏನವೇ ಅದು ಸ್ಪೆಷಲೈಸ್ ಅದು. ಸೊ ನಂದು ಇದು ಮೋಸ್ಟ್ಲಿ ಕ್ಯಾನ್ಸರಲ್ಲಿ ನಂದು ಸ್ಪೆಷಾಲಿಟಿ ಇದ್ದಿದ್ದು. ಸೊ ಅದನ್ನು ಮುಗಿಸ್ಕೊಂಡು 1968ಕ್ಕೆ ಲಾಸ್ ಏಂಜಲೀಸ್ಗೆ ಬಂದೆ. ಅಲ್ಲಿ ನಮ್ಮ ಮಿಲ್ವಾಕಿನಲ್ಲಿ ಇದ್ದಾಗ ಯಾರೋ ಒಂದು 50 ಜನ ಇಂಡಿಯನ್ಸ್ ಇದ್ರು ಅಷ್ಟೇ. ಒಬ್ರು ಜಯದೇವ್ ಅಂತ ಒಬ್ರು ಕನ್ನಡ ಫ್ಯಾಮಿಲಿ. ಅವರು ನಾವು ಇಬ್ಬರೇ ಕನ್ನಡದಲ್ಲಿ ಮಾತಾಡಬೇಕು, ಇನ್ಯಾವುದೂ ಇರಲಿಲ್ಲ. ಆವಾಗ ಅವರು ದೋಸೆ ಮಾಡಿದ್ರೆ ನಮ್ಮ ಈಗ ಫ್ರೆಂಡ್ಸ್ ಎಲ್ಲ ಯಾವ್ಯಾರು ಬೆಂಗಾಲ್ನವರು, ಗುಜರಾತ್ಗಳು ಎಲ್ಲ ಪಾಪ ಅವರು ಮನೆಗೆ ಬರೋರು. ಅವರು ಲೀಲಾ ಅಂತ ಅವರು ಸ್ಟಿಲ್ ಜ್ಞಾಪಕ ಇದೆ. ಅವರು ಸ್ಯಾನ್ ಹೊಸೆನಲ್ಲಿದ್ದಾರೆ ಅನಿಸುತ್ತೆ, ಇವಾಗ ಗೊತ್ತಿಲ್ಲ. ಸೊ ಆ ಥರ ಇತ್ತು. ಒಳ್ಳೆ 50 ಜನ. ನನಗೆ ಆವಾಗ ಇಂಡಿಯಾ ವಿಚಾರ ಏನು ಗೊತ್ತಿರಲಿಲ್ಲ. ಏನು ಬೆಂಗಳೂರು ಮೈಸೂರು ಬಿಟ್ಟು ಎಲ್ಲೂ ಹೊರಗಡೆ ಹೋಗಲಿಲ್ಲ, ದುಡ್ಡು ಇರಲಿಲ್ಲ, ನಮಗೆ ಟೈಮು ಇರಲಿಲ್ಲ. ಸೊ ಇನ್ನೆಲ್ಲ ಹೋಗೋದು ಅಲ್ಲಿ. ಬಟ್ ಇಲ್ಲಿಗೆ ಬಂದಮೇಲೆ ಅಲ್ಲಿ ಇಂಡಿಯಾ ವಿಚಾರ ನಮ್ಮ ಫ್ರೆಂಡ್ಗಳಿಂದ ಆವಾಗಲೇ ನನಗೆ ಪರಿಚಯ ಆಗಿತ್ತು. ಅದರ್ವೈಸ್ ನನಗೆ ಬೇರೆ ಇಂಡಿಯಾ ಒಂದೇ ದೇಶ ಆದರೂ ನನಗೆ ಏನು ಗೊತ್ತಿರಲಿಲ್ಲ ಇಂಡಿಯಾ ವಿಚಾರ. ಅವರಿಂದ ಎಲ್ಲ ತಿಳಿಯಿತು. ಎನಿವೇ 68ರಲ್ಲಿ ಲಾಸ್ ಏಂಜಲೀಸ್ ಬಂದೆ. ಅಲ್ಲಿ ಒಂದು 6 ತಿಂಗಳು 8 ತಿಂಗಳು ಆದಮೇಲೆ ನಮ್ಮ ಇಬ್ಬರು ಫ್ರೆಂಡ್ಸು ಕೃಷ್ಣಮೂರ್ತಿ ಆ್ಯಂಡ್ ನರಸಿಂಹಮೂರ್ತಿ ಅಂತ ಒಬ್ಬರು, ಅವರಿಬ್ಬರು ಇಲ್ಲಿ ಕೋಲಾರ ಮೂರ್ತಿ ಇಲ್ಲೇ ಇದ್ದಾರೆ. ಬಿಕೇಮ್ ಅವ್ರ ಹೆಸರು ನರಸಿಂಹಮೂರ್ತಿ ಅಂತ ಇಲ್ಲಿ ಚೇಂಜ್ ಮಾಡಿದ್ರು, ಸ್ವಲ್ಪ ಕೋಲಾರ ಮೂರ್ತಿ ಅಂತ ಅವರು ಜಮ್ಮುನ ಅಂತ ಅವರು. ನಾವು ಅಟ್ ಲಾಸ್ಟ್ ನಮಗೆ ಯಾರೋ ಕನ್ನಡದ ಮಾತಾಡೋರು ಸಿಕ್ಕಿದ್ರು. ದಿನ ನಾವು ಕಾಫಿ ಗಿಫಿ ಕುಡಿಯೋದು, ಊಟ ಮಾಡೋದು ಎಲ್ಲ ಇತ್ತು. ಆಮೇಲೆ ಇದ್ದಕ್ಕಿದ್ದಂಗೆ ಒಂದು ದಿವಸ ಏನಾಯ್ತು ಅಂದರೆ ಅಲ್ಲಿ ನಮ್ಮ ಫ್ರೆಂಡ್ಗಳು ಕೆಲವರು ಡೆಟ್ರಾಯ್ಟಲ್ಲಿದ್ದರು. ಡೆಟ್ರಾಯ್ಟ್ನಲ್ಲಿ ಉಳಿದ್ರು, ಇಲ್ಲಿ ಕನ್ನಡ ಕೂಡ ಶುರು ಮಾಡಿದಾರಾಯ, ನೀವು ಯಾಕೆ ಶುರು ಮಾಡಬಾರ್ದು ಅಂದರು. ನಮಗೆ ಏನು ಅಷ್ಟೊಂದು ನಾವು ಯೋಚನೆನೂ ಮಾಡಲಿಲ್ಲ. ನಾವು ಮಾಡ್ತೀವೋ ಅಂತ ಅಂದ್ಬಿಟ್ವಿ. ಅಲ್ಲಿ ಏನಂದ್ರೆ ಪ್ರಾಬ್ಲಮ್ ಏನಂದ್ರೆ ನಮಗೆ ಕನ್ನಡದವ್ರು ಇರಲಿ, ಇಂಡಿಯನ್ ಫ್ಯಾಮಿಲಿಗಳೇ ಗೊತ್ತಿಲ್ಲ, ನಮಗೆ ಯಾರೂ ಗೊತ್ತಿಲ್ಲ. ಸೊ ಏನು ಮಾಡೋದು? ಸೊ ಅವಾಗ ತಾನೇ ನಮಗೆ 1-2 ವರ್ಷದಲ್ಲಿ 3 ಜನ
3 ಜನನೂ ಮದುವೆ ಮಾಡ್ಕೊಂಡಿದ್ವಿ. ನಮ್ಮ ಆಲ್ ಅವರ್ ವೈಫ್ಸ್ ವರ್ ಪ್ರೆಗ್ನೆಂಟ್ ಅಟ್ ದ ಟೈಮ್ ಆಲ್ಸೋ. ಸೊ 68ರಲ್ಲಿ ಐ ಮೀನ್ 73, ಇವಾಗ 68ಅಲ್ಲಿ ಬಂದಿದ್ದು, 72 73ನಲ್ಲಿ ಇದಾಗಿತ್ತು. ಅವರೆಲ್ಲ ಏನು ಮಾಡೋದು, ನಾವು ಶುರು ಮಾಡೋದು ಅವಾಗೇನು ನಮಗೇನು ಇದು ಸೆಲ್ ಫೋನ್ ಎತ್ತಾ ಇನ್ನು ಇವನ್ ಇದು ಇರಲಿಲ್ಲ, ಓನ್ಲಿ ರೋಟರಿ ಫೋನ್ ಅಷ್ಟೇ. ಎಲ್ಲರಿಗೂ ಹಿಂಗೆ ರೋಟರಿ ಫೋನೇ ಯೂಸ್ ಮಾಡೋದು. ನಮಗೇನು ಇಮೇಲ್ ಇರಲಿಲ್ಲ, ಏನಿರಲಿಲ್ಲ. ಹೇಗೆ ಶುರು ಮಾಡೋದು? ಆವಾಗ ಫಾರ್ಚುನೇಟ್ಲಿ ಏನಂದರೆ, ಈ ಟೆಲಿಫೋನ್ ಕಂಪ್ನಿಗಳು ದೊಡ್ಡ ದೊಡ್ಡ ಪುಸ್ತಕಗಳು, ವೈಟ್ ಪೇಜಸ್ ಅಂತ ಪಬ್ಲಿಷ್ ಮಾಡೋರು ಆವಾಗ. ಸೊ ಅವಾಗ ಏನು ಮಾಡಿದ್ವಿ, ನಾವು ಇವಾಗ 6 ಜನ ಆಯ್ತಲ್ಲ, 3 of us, ನರಸಿಂಹಮೂರ್ತಿ, ಕೃಷ್ಣಮೂರ್ತಿ, ನರಸಿಂಹಮೂರ್ತಿ and their wives, ಶಕುಂತಲಾ, ವಿಜಯ and ಜಮುನಾ. ಆಲ್ ಆಫ್ ಅಸ್ ಒಬ್ಬೊಬ್ಬರು ಒಂದೊಂದು ದೊಡ್ಡ ಪುಸ್ತಕ, ಈ ಟೆಲಿಫೋನ್ ಬುಕ್ ನೋಡ್ದು ಬಿಗಿನಿಂಗಿಂದ ಹೋಗೋದು. ಯಾರು ನಮ್ಮ ಸೌತ್ ಇಂಡಿಯನ್ ನೇಮ್ ಥರ ಆದರೆ ಇದಕ್ಕೆ ನನಗೆ ಡಯಲ್ ಮಾಡೋದು. ಸೊ ಅಂದರೆ ಆವಾಗಿನ ಕಾಲದಲ್ಲಿ ಅವಾಗೇನು ನಮಗೆ ರೋಬೋ ಕಾಲು, ಸ್ಟ್ಯಾಂಪ್ ಕಾಲ್ ಅಂತ ಏನಿರಲಿಲ್ಲ. ಅವಾಗ ಯಾರು ಟೆಲಿಫೋನ್ ರಿಂಗ್ ಆದರೆ ಆನ್ಸರ್ ಮಾಡೋರು. ಸೊ ದಟ್ ವಾಸ್ ಒಂದು ಗುಡ್ತಿ. ಅವ್ರು ಬಂದಿದ ತಕ್ಷಣ ಏನು ಅವ್ರಿಗೆ ಕೇಳೋದು, ಏನು ಹೆಸರು ನೀವು, ಏನು ಕನ್ನಡ ಬರುತ್ತಾ ನಿಮಗೆ ಅಂತ ಕೇಳ್ಕೊಡೋದು. ಅವರು ಕನ್ನಡ ಬರುತ್ತೆ ಅಂತಂದರೆ ಇಮ್ಮಿಡಿಯೇಟ್ ಆಗಿ ಅವರ ಹೆಸರು, ಕುಲ, ಗೋತ್ರ ಎಲ್ಲ ನೋಡ್ಕೊಳ್ಳೋದು. ಇಲ್ಲದ್ರೆ ನಿಮ್ಗೆ ಯಾರು ಕನ್ನಡದವ್ರು ಯಾರೋ, ನಾವು ಹೈದರಾಬಾದ್ನವರು, ಕೇರಳದವರು, ಇದು ತಮಿಳ್ನಾಡಿನವರು ಅಂದರೆ ಅವ್ರಿಗೆ ಏನಪ್ಪ ನಿಮ್ಮ ಕನ್ನಡದವ್ರು ಯಾರು ಗೊತ್ತಾ ಅಂತ, ಅವ್ರಿಗೆ ಕನ್ನಡ ಬರುತ್ತಾ ಅಂತ. ಈಗ ಬೆಲಿಬಿಟ್ಟಾರ್ನಾಡು ಇದೇ ಥರ ನೋಡಿಕೊಂಡು ಒಂದು 50 ಜನನ ವಿ ಗಾಟ್ ಟುಗೆದರ್. 50 ಜನ. ಆಮೇಲೆ ಮಾಡೋದು 50 ಜನ ಆಯಿತು, ಮೀಟಿಂಗ್ ಮಾಡಬೇಕಲ್ಲ. ಒಂದು ಮೀಟಿಂಗ್ ಮಾಡಿ ಕನ್ನಡ ಕೂಟ ಶುರು ಮಾಡೋದಕ್ಕೆ ಒಂದು ಮೀಟಿಂಗ್ ಮಾಡಬೇಕು. ಆವಾಗ ನಮ್ಮ ಪ್ಯಾಸಡೇನಾ ಸೌತ್ 350 ಸೌತ್ ಇದು ಪ್ಯಾಸಡೇನಾ ಸೌತ್ ಮ್ಯಾಡಿಸನ್ ಮನಿ ಅಂತ ಅದು ಈಗಲೂ ಇದೆ. ಅದನ್ನು ಅಪಾರ್ಟ್ಮೆಂಟನ್ನು ಅವನು ಕೊಡ್ತಾ ಇದ್ದ, $200 ಕೊಡ್ತಾ ಇದೆ ಆಗಿನ ಕಾಲದಲ್ಲಿ ಪರ್ ಮಂತ್. ಇವಾಗ ಕಂಡಮಿನಿಯಂ ಮಾಡ್ಬಿಟ್ಟಿದ್ದಾರೆ ಅದನ್ನು. ಸೊ ಇಟ್ ಇಸ್ ಸ್ಟಿಲ್ ದೇ. ಅಲ್ಲಿ ಆಮೇಲೆ ಅಲ್ಲೊಂದು ಕಮ್ಯುನಿಟಿ ಹಾಲ್ ಇತ್ತು. ಅದಕ್ಕೋಸ್ಕರ ಎಲ್ಲರೂ ನಿಮ್ಮ ಅಪಾರ್ಟ್ಮೆಂಟ್ ಅಲ್ಲ ಮಾಡೋಣ ಅಂದರು. ಓಕೆ ಅಂತ. ಒಂದು April 29, 1973 ಅದು ಸ್ಯಾಟರ್ಡೆ. ಆವತ್ತು ಎಲ್ಲರೂ ಬನ್ನಿಪ್ಪ ಅಂತ ಮಾಡಿದ್ರು. ಅಲ್ಲಿ ಬಂದಿದ್ದು ಎಲ್ಲರೂ ಕರೆದ್ಬಿಟ್ವಿ. ಆಮೇಲೆ ಯಾರಾದರೂ ಕೊಡಬೇಕಲ್ಲ ಅವ್ರಿಗೆ. ಸೊ ಏನಾದ್ರು ಇದು ತಿಂಡಿ ಏನಾದ್ರು, ಅವು ಉಪ್ಪಿಟ್ಟು, ನಾವು ಕೃಷ್ಣಮೂರ್ತಿ ಹೇಳಿದ್ರು ಉಪ್ಪಿಟ್ಟು, ಸ್ವಲ್ಪ ಕೇಸರಿ ಬಾತು, ಪಕೋಡ ಮಾಡೋಣ ಅಂದರು. ಸರಿ ಅಂತ ಒಪ್ಕೊಂಡೆ. ನಾವು ಉಪ್ಪಿಟ್ಟು ಒಪ್ಕೊಂಡ್ಬಿಟ್ಟೆ. ಅದು ನೋಡಿದ್ರೆ 50 ಜನಕ್ಕೆ ಮಾಡೋ ಅಷ್ಟು ಪಾತ್ರ ಇಲ್ಲಿ. ನಮ್ಮನ್ನೆಲ್ಲ ಇಬ್ರು ಇರೋದು. ಸಾಂಚ ಏನು ಮಾಡೋದು? ಹೋಗಿದ್ವಿ ಇದು ಸ್ಟೋರ್ಗೆ ಹೋಗಿ ದೊಡ್ಡ ಪಾತ್ರೆಗಳು ತಂದ್ವಿ. ಇನ್ನೂ ಇದೆ ಆ ಪಾತ್ರೆ ತಂದ್ವಿ. ಆವಾಗ ಇದು ಇರಲಿಲ್ಲ, ಇಂಡಿಯನ್ ಗ್ರೋಸರಿ ಸ್ಟೋರ್ ಇಲ್ಲ. ಆವಾಗಿನ ಕಾಲದಲ್ಲಿ ಅಲ್ಲಿ ಹಾಲಿವುಡ್ಡಲ್ಲಿ ಬೆಲ್ಜಿಯನ್ ಅಂತ ಒಂದೇ ಒಂದಿತ್ತು, ಆರ್ಮೇನಿಯನ್ ಸ್ಟೋರ್ ಅಂತ. ಅಲ್ಲಿ ಏನಾದ್ರು ನಿಮಗೆ ಹುಳಿ ಅಥವಾ ಬೇಳೆ ಏನಾರು ಬಂದರೆ ಅವನೊಬ್ಬ ಮಾಡ್ತಾ ಇದ್ದ. ಅವಾಗ ಅಲ್ಲಿಗೆ ನಾವು ಇದರಲ್ಲಿ ಹೋಗ್ಬೇಕು, ಸುಮಾರು ದೂರ ಹೋಗ್ಬಿಟ್ಟು ಅಲ್ಲಿ ತಗೊಂಬರ್ಬೇಕು. ಕೊತ್ತಂಬರಿ ಸೊಪ್ಪು ಅಂತೂ ಸಿಗ್ತಿರ್ಲಿಲ್ಲ. ಅದು ಎಲ್ಲ ಇವಾಗ ಎಲ್ಲ ಸ್ಟೋರ್ಗಳಲ್ಲೂ ಕೊತ್ತಂಬರಿ ಸೊಪ್ಪು ಸಿಗುತ್ತೆ. ಅಲ್ಲಿ ಕೊತ್ತಂಬರಿ ಉಪ್ಪಿಟ್ಟೇನು ಮಾಡೋದು, ಕೊತ್ತಂಬರಿ ಸೊಪ್ಪು ಹಾಕಿ ಹಸಿ ಮೆಣಸಿನ್ಕಾಯಿ ಸಿಗೋದು. ಕೊತ್ತಂಬರಿ ಸೊಪ್ಪು ಭಾಳ ಪ್ರಾಬ್ಲಮ್ಮು. ಅದೇ ಸಿಗ್ತಿರ್ಲಿಲ್ಲ. ಅದು ಇಲ್ದೇ ಮಾಡಲೇಬೇಕಾಯ್ತು. ಎನಿವೆ
ಅವರು ಅವರು ಇವರು ಜಮುನಾ ಇದು ಮಾಡಿದ್ರು ಕೇಸರಿ ಬಾತು. ಐ ಡೋಂಟ್ ನೋ, ಅವ್ರ ಸ್ಟೋರಿ ನಮಗೆ ಗೊತ್ತಿಲ್ಲ. ಇವರು ಪಕೋಡ ಮಾಡಿದ್ರು ಶಕುಂತಲ. ಆಮೇಲೆ ಎಲ್ಲರೂ ಬಂದರು, ಎಲ್ಲಪ್ಪ ಎಲ್ಲರೂ ಅದು ಸ್ಯಾಟರ್ಡೇ, ಅದು ಎಲ್ಲ 1 ಗಂಟೆಗೆ ಬನ್ನಿ ಅಂತ ಹೇಳಿದ್ವಿ. ಎಲ್ಲ ನಿಧಾನ 3 ಗಂಟೆ ಅಷ್ಟೊತ್ತು ಬಂದರು ಜನ. ನಾವು ಎಲ್ಲರೂ ಊಟ ಗೀಟ ಮಾಡಿ ಮೀಟಿಂಗ್ ಶುರು ಆಗೋ ಅಷ್ಟೊತ್ತಿಗೆ 5 ಗಂಟೆ ಆಯಿತು. 5 ಗಂಟೆಗೆ ಮಾಡಿದ್ರೆ 50 ಜನ ಒಬ್ಬೊಬ್ರು ಒಂದೊಂದು ಸ್ಪೀಚ್ ಮಾಡ್ತಾರೆ, ಕೊಡೋಕೆ ಶುರು ಮಾಡಿದ್ರು. ಕೆಲವರು ಕನ್ನಡ ಕೂಟ ಅಂತ, ಅವಾಗೇನು KCA ಅಂತ ಬಂದಿದ್ದು. ಆಮೇಲೆ ನಾವು ಕನ್ನಡ ಕೂಟ ಅಂತಾನೆ ಹೇಳ್ತಾ ಇದ್ದಿದ್ದು ಅವಾಗೇನು ಕಾಲದಲ್ಲಿ. ಸೊ ಕನ್ನಡ ಕೂಟ ಇದು ಮಾಡಿದ ತಕ್ಷಣ ಅವರು ಕೆಲವರು ಕನ್ನಡ ಕೂಟ ಅಂತ ಕನ್ನಡ ಅಂತ ಯಾಕೆ ಶುರು ಮಾಡ್ತೀರಾ, ನಾವೆಲ್ಲ ಇಂಡಿಯನ್ಸು, ಶುರುನೇ ಮಾಡಬಾರ್ದು ಅಂತ. ಅವರು ಕೆಲವರು ಇಲ್ಲ, ನಾವು ಸ್ಪೆಷಾಲಿಟಿ ಥರ ಮಾಡಬಹುದು ಕನ್ನಡ ಕೂಟ ಅಂತ. ಏನಿವೆ ಎಲ್ಲರೂ ಮಾತಾಡಿದ್ದೆ. ಆ ಇದರಲ್ಲಿ ಅಲ್ಲಿ ಒಂದು 20-30 ಅಪಾರ್ಟ್ಮೆಂಟ್ ಇದೆ. ಇಲ್ಲಿ ಗಲಾಟೆ ಶುರು ಆಯ್ತು. ರಾತ್ರಿ 11 ಗಂಟೆಗೂ ಎಲ್ಲರೂ ಇನ್ನೂ ಆರ್ಗ್ಯೂ ಮಾಡ್ತಲೇ ಇದ್ದಾರೆ. ನಾವು 11 ಗಂಟೆಗೆ ಅಪ್ಪ ಇಲ್ಲಿ ಜನಗಳೆಲ್ಲ ಇಲ್ಲಿ ಬೇಗ ನಿದ್ದೆ ಮಾಡಿಬಿಡ್ತಾರೆ, ನಾವು ಇನ್ನು ಜೋರ ಕಿರ್ಚಿಕೊಂಡ್ರೆ ಇಲ್ಲಿ ಓಡಿಸ್ಬಿಡ್ತಾರೆ. ಸೊ ವಿಲ್ ಸ್ಟಾರ್ಟ್ ಕನ್ನಡ ಕೂಟ ಅಂತ ಹೇಳಿದೆ ಕಡೆಗೆ. ಆಮೇಲೆ ಎಲ್ಲರೂ ಒಪ್ಕೊಂಡ್ರು. ಆಮೇಲೆ ಇದು ಕ್ವಶನ್ ಇದು, ಎಷ್ಟು ಸಬ್ಸ್ಕ್ರಿಪ್ಷನ್ ಎಲ್ಲ ಮಾಡಬೇಕಲ್ಲ ನಾವು, ಅದಕ್ಕೆ ಎಷ್ಟಪ್ಪ ಮಾಡಬೇಕು ಅಂತ. ಕೆಲವರು ಸಬ್ಸ್ಕ್ರಿಪ್ಷನ್ನೇ ಬೇಡ ಅಂತ, ಕೆಲವರು ನಾವು ಮೇಲ್ ಮಾಡೋ, ಆವಾಗಿನ ಕಾಲದಲ್ಲಿ ಇಮೇಲ್ ಇರಲಿಲ್ಲ, ಏನಿರಲಿಲ್ಲ. ಮೇಲ್ ಮಾಡೋದಕ್ಕೆ ಸ್ಟ್ಯಾಂಪ್ಗಾರ ದುಡ್ಡು ಬೇಕಲ್ಲ ನಮಗೆ. ಅದಕ್ಕೆ ಹೇಳಿದೆ ಕಡೆಗೆ ಕೆಲವರು $5 ಅಂತ ಹೇಳಿದ್ವಿ. ಕಡೆಗೆ ಎಲ್ಲರೂ ಚೌಕಾಶಿ ಮಾಡಿ $2 ಒಪ್ಪಿಕೊಟ್ರು. $2 ನಾವು ಇದು ಸಬ್ಸ್ಕ್ರಿಪ್ಷನ್ ವರ್ಷಕ್ಕೆ $2 ಸರಿಯಪ್ಪ ಅಂತ ಒಪ್ಕೊಂಡ್ರು. ಅದು ಆವಾಗ ಕನ್ನಡ ಕೂಟ ಅಂತ ಶುರು ಆಯಿತು. ಆವಾಗ ನಾಗರಾಜರಾವ್ ಅಂತ ಒಬ್ಬರು ಪ್ರೊಫೆಸರ್ ಇದ್ದರು UCLನಲ್ಲಿ. ಅವರು ತುಂಬ ಕನ್ನಡ ಅಂದರೆ ಅವ್ರಿಗೆ ಭಾಳ ಪ್ರೀತಿ ಜಾಸ್ತಿ. ಅವ್ರನ್ನ ಪ್ರೆಸಿಡೆಂಟ್ ಮಾಡಿದ್ರು. ಡಾಕ್ಟರ್ ರಂಗನಾಥ್ ಅವರೇ, ನೀವು ಶುರು ಮಾಡಿದಾಗ ಏನ್ ತೊಂದರೆಗಳಾಯ್ತು ನಿಮ್ಗೆ? ಅದನ್ನ ಹೇಗೆ ನೀವು, ಹೌ ಡಿಡ್ ಯು ಓವರ್ಕಮ್? ನಾವು ಮೊದಲು ಮಾಡಿದಾಗ ಆವಾಗಿನ ಕಾಲದಲ್ಲಿ ಇದು ಫೋಟೋ ಕಾಪಿಯಿಂಗು, ಜಿರಾಕ್ಸ್ ಇರಲಿಲ್ಲ, ಇಮೇಲ್ ಇರಲಿಲ್ಲ, ಏನಿರಲಿಲ್ಲ. ನಾವು ಎಲ್ಲರೂ ಕಳಿಸಾಗ ನಾವು ಈ ಫ್ಲೈಯರ್ ಕಳಿಸ್ಬೇಕಲ್ಲ, ಅದು ಫ್ಲೈಯರ್ ಕಳಿಸೋದಕ್ಕೆ ನಾವು ಕೈಯಲ್ಲೇ ಬರೀಬೇಕದು, ಕೈಯಲ್ಲಿ. ಅದೊಂದು ಬೇರೆ ಇದಾಯ್ತು. ಅದು ಅವರು ನಾಗರಾಜರಾವ್ ಪಾಪ ಇವರು ಕನ್ನಡದಲ್ಲಿ ಬರೀಬೇಕು ಅಂತ, ಅಲ್ಲಿ ಕನ್ನಡದಲ್ಲಿ ಬರೆಯೋದು ಎಲ್ರಿಗೂ ಅಷ್ಟು ಕನ್ನಡದಲ್ಲಿ ಅಷ್ಟು ಕೈಯಲ್ಲಿ ಬರೆಯೋದು ನಾಲೆಡ್ಜ್ ಯಾರಿಗೂ ಅಷ್ಟು ಇರಲಿಲ್ಲ. ಅದಕ್ಕೆ ಅದೊಂದು ಬೇರೆ ಫನಿ ಇಂಟಿಸ್. ಫಸ್ಟು ಗಣಪತಿ ಪೂಜೆ ಮಾಡಬೇಕು ಅಂತ ಒಂದು ಇಂಗ್ಲೀಷಲ್ಲಿ ಫ್ಲೈಯರ್ ಮಾಡಿದ್ವಿ, ಅದು ಕೈಯಲ್ಲಿ ಬರೆದಿದ್ದದು. ಅವ್ರಿಗೆ ನಾಗರಾಜರು ಕೋಪಿಸ್ಕೊಂಡು ನಾವು ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅವರೇ ಪ್ರೆಸಿಡೆಂಟ್, ಅವರೇ ಬರೆದಿದ್ದು, ನೀವು ಇನ್ವಿಟೇಷನ್ ಇಂಗ್ಲೀಷಲ್ಲಿ ಕಳಿಸ್ಬಿಟ್ರು ಅಂತ. ಏನು ಮಾಡೋದು? ಅದೇನಾದ್ರೆ ನಾವು ಆ ಫ್ಲೈಯರ್ ಮಾಡಬೇಕು. ಅದಾದ್ಮೇಲೆ ನಮ್ಮ ಅಲ್ಲಿ ಶಂಕರ್ ಉಗಲಾಟ್ ಅಂತ ಒಬ್ರು ಜಿರಾಕ್ಸ್ಗೆ ವರ್ಕ್ ಮಾಡ್ತಾ ಇದ್ರು. ಅವರಿಗೆ ನಾವು ಈ ಫ್ಲೈಯರ್ ಮಾಡಿಬಿಟ್ಟು ಅವ್ರಿಗೆ ಕೊಟ್ರೆ, ಅವರ ಜಿರಾಕ್ಸ್ ಇದರಲ್ಲಿ ಒಂದು 150-100 ಕಾಪಿನೋ ಮಾಡಿಬಿಟ್ಟು ನಮಗೆ ಕೊಡೋರು. ನಾವು ಎಲ್ಲರೂ ಮನೆಯಲ್ಲ ಸೇರಿಕೊಂಡು ಒಬ್ಬೊಬ್ಬರು ಎಲ್ಲರ ಅಡ್ರೆಸ್ಸು ಎಲ್ಲ ಬರೀಬೇಕು. ಸೊ ಅಂದರೆ ಅದರಿಂದ ನಾವು ಎಲ್ಲರ ಮನೆ ಸೇರ್ಕೊಂಡು ಊಟ ಗೀಟ ಮಾಡಿಕೊಂಡು
ಎಲ್ಲರನ್ನೂ ಕರೆದು ನಮ್ಮ ಸ್ನೇಹಿತರನ್ನೆಲ್ಲ ಮಾಡ್ತಾ ಇದ್ವಿ. ಸೊ ದಿಸ್ ವಾಸ್ ಅ ಬಿಗ್ ಪ್ರಾಬ್ಲಮ್ ಆಕ್ಚುಲಿ. ಈ ಸಂಗಮ ಆಕ್ಚುಲಿ ಇನ್ ಅನದರ್ ಇದು ಈ ಸಂಗಮ ಫಸ್ಟ್ ಸಂಗಮನ ಶುರು ಮಾಡಿದ್ದು ಶ್ರೀಕಂಠಯ್ಯ. ಅದು 1976ರಲ್ಲಿ ಅದು ಫಸ್ಟ್ ಸಂಗಮ ಬಂದಿದ್ದು. ಅವರೇ ಸಂಗಮ ಅಂದರೆ ಇಂಡಿಯಾ ಇದು ಕರ್ನಾಟಕ ಕ್ಯಾಲಿಫೋರ್ನಿಯಾ ಸಂಗಮ ಅಂತ. ಅದನ್ನ ಅದರ ಮೇಲೆ ಅವರು ಸಂಗಮ ಅಂತ ಹೆಸರು ಕೊಟ್ಟರು. ಅದೇನಂದ್ರೆ ನಾವು ಆರ್ಟಿಕಲ್ಸ್ ಎಲ್ಲ ಕೆಲವರೆಲ್ಲ ಇಂಡಿಯಾದಿಂದ ಕಲಿಸಿದ್ರು, ಇಲ್ಲೆಲ್ಲ ಮಾಡಿದ್ವಿ. ಇದು ಚೆನ್ನಾಗೆ ಬಂತದು. ಆದರೆ ಅದನ್ನ ನಾವು ಒಂದು 70-80 ಪೇಜ್ ಇತ್ತದು. ಅದನ್ನ ನಾವು ಎಲ್ಲ ಕಾಪಿ ಒಂದು 100 ಕಾಪಿ ಮಾಡೋದಕ್ಕೆ ಯಾರೋ ನಮ್ಮ ಉಗಲಾಟ ಪಾಪ ಅವರು ಜಿರಾಕ್ಸ್ ಮಾಡಿ ಎವ್ರಿ ಪೇಜ್ ಜಿರಾಕ್ಸ್ ಅವರು ಅದನ್ನ ನಾವು ಎಲ್ಲ ತಕೊಂಡೋಗಿ ಬೈಂಡಿಂಗ್ ಮಾಡಿಸಿದ್ವಿ. ಸೊ ಇದೆಲ್ಲ ಮಾಡಿ ಆಮೇಲೆ ಇದು ಎಲ್ರಿಗೂ ಕಾಪಿ. ಆಕ್ಚುಲಿ ನಮ್ಮ ಇವರು ಸುಮಿತ್ರಾ ಅವರು ಆವಾಗ ಫಸ್ಟ್ ಕನ್ನಡ ಕೂಟ ಡೈರೆಕ್ಟರಿ ಮಾಡಿದ್ರು. ಅವ್ರ ಕೈಯಲ್ಲಿ ಅವೇನು ನಮಗೇನು IBM ಆಟೋಮ್ಯಾಟಿಕ್ ಅದ್ಯಾವುದೋ ಅಂಡರ್ವುಡ್ ಅಂತ ಹಿಂಗೆ ಒತ್ತಬೇಕು ಆ ಥರ ಟೈಪ್ ರೈಟರ್ ಅಲ್ಲಿ ಪಾಪ ಅವರು ಟೈಪ್ ಮಾಡಿದ್ರು. ಆದ್ದರಿಂದ ನಾವು ಎಲ್ರಿಗೂ ಮೇಲ್ ಮಾಡಿದ್ವಿ ಕಾಪಿ, ಸಂಗಮ ಕಾಪಿ. ಸೊ ದಟ್ ವಾಸ್ ಅ ಪ್ರಾಬ್ಲಮ್ ಡ್ಯೂರಿಂಗ್ ದಟ್ ಟೈಮ್. ಆಮೇಲೆ ಊಟ ಇವಾಗೇನು ನೀವು ಯಾವ್ದಾದ್ರು ರೆಸ್ಟೋರೆಂಟ್ ಅಲ್ಲಿ ಹೇಳಿದ್ರೆ ಅವರೆಲ್ಲ ಮಾಡ್ಕೊಂಡ್ಬರ್ತಾರೆ. ಆವಾಗಿನ ಕಾಲದಲ್ಲಿ ನಾವು ಮನೆಯಲ್ಲಿ ಯು ಹ್ಯಾವ್ ಟು ಡೂ ಆರ್ ಯುವರ್ ವೈಫ್ ಹ್ಯಾಸ್ ಟು ಡೂ ಇಟ್. ಸೊ ಆ ಥರ ಈ ಪ್ರತಿಯೊಂದು ಪ್ರೋಗ್ರಾಮ್ ಎಷ್ಟು 100 ಜನ ಬರಲಿ, 150 ಜನ ಬರಲಿ, 70 ಜನ ಬರಲಿ, ಅವರೇ all the people who did lot during that time was ivaru papa Shekhar Uglat's wife Shanta used to do a lot. And of course our wives also did. Ivaru amale later on Lakshmi Krishnamurthy anta avaru, she used to make best trays and trays of kesarbath ಮಾಡ್ಕೊಂಬರು. She did a lot. So anyway, I think it was fun during that time. ಆವಾಗಿನ ಕಾಲದಲ್ಲಿ ಏನಂದ್ರೆ ಈ ಹಾಲ್ಗಳಿಗೆ ಏನು ದುಡ್ಡು ಕೊಡೋದು ಇರಲಿಲ್ಲ. ಅವಾಗ ಈ ಕಮ್ಯುನಿಟಿ ಯಾವ್ದಾರ ಪಾರ್ಕ್ಗೆ ಕಲ್ಕಲಲ್ಲಿ ಒಂದು ಕಮ್ಯುನಿಟಿ ಹಾಲ್ ಅಂತ ಕೊಡೋರು, ಅಲ್ಲೇ ನಾವು ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ಸೊ ದಟ್ಸ್ ದ ಥಿಂಗ್. ಡಾಕ್ಟರ್ ರಂಗನಾಥ್ ಅವರೇ, 50 ವರ್ಷದಿಂದ ನೀವು ಕನ್ನಡ ಕೂಟ ಶುರು ಮಾಡಿದ್ರಿ. ಇದೇ ರೀತಿ ಕನ್ನಡ ಕೂಟ ಇನ್ನೂ 50 ವರ್ಷ ಮುಂದುವರಿಬೇಕು. ಅದಕ್ಕೆ ನಿಮ್ದು ಏನು ಸಲಹೆಗಳು? ಏನ್ ಮಾಡಬೇಕು ನಾವು ಕನ್ನಡ ಕೂಟದಲ್ಲಿ? ಇಟ್ಸ್ ಅ ಗುಡ್ ಕ್ವೆಶ್ಚನ್. ನಿಮ್ಮ ಪ್ರಶ್ನೆ ಒಳ್ಳೆಯದು. ನಾನೇ ಇವಾಗ ಒಂದು 20-30 ವರ್ಷದಿಂದ ನಾನೇ ಕನ್ನಡ ಕೂಟಕ್ಕೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತಂದ್ರೆ, ನಾವು ಹೋದಾಗ ನಮ್ಗೆ ಗುರ್ತಿರೋರು ಯಾರೂ ಇಲ್ಲ ಅಲ್ಲಿ. ಎಲ್ಲ ಚಿಕ್ಕವರು ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ. ನಾವು ಹೋದ್ರೆ ನಾವೇ ಸ್ಟ್ರೇಂಜರ್ ತರ ಅಲ್ಲಿ. ಸೊ ಅದಕ್ಕೋಸ್ಕರ ನಾವು ನಮ್ಮ ಜೊತೆಲಿರೋ ಸುಮಾರು 30-40 ಜನ ನಮ್ಮ ಕಾಲದವರು ಯಾರು ಅಷ್ಟು ಬರ್ತಾ ಇಲ್ಲ. ಇದು ಕಾರಣ ಏನಂದ್ರೆ ಇದೆ, ನಮಗೆ ಗುರ್ತಿರೋರು ಅಥವಾ ನಮ್ಮ ಸಮಕಾಲೀನರು ಯಾರು ಇಲ್ಲ. ಆದರೂ ನನಗೆ ಈ ಒಂದು 2 ವರ್ಷದಿಂದ ನಾನು ಯಾವುದೋ ಒಂದು ಕನ್ನಡ ಕೂಟ ಪ್ರೋಗ್ರಾಮ್ ಹೋದೆ. ನನಗೆ ನೋಡಿದ ತಕ್ಷಣ ಆಶ್ಚರ್ಯ ಆಗೋಯ್ತು. ಏನು ನಾವು ಮಾಡಿದ್ದಕ್ಕೂ ಇವಾಗ ಆಗ್ತಾ ಇರೋದಕ್ಕೂ
ಏನೋ ಅರ್ಥಾರ್ಥಕ್ಕೆ ಸಂಬಂಧ ಇಲ್ಲ. ಇವಾಗ ವೆರಿ ಅಡ್ವಾನ್ಸ್ಡ್ ಎಲ್ಲ ಡಿಜಿಟಲ್ ಅಂತೆ ಎಲ್ಲ. ಯಂಗ್ ಪೀಪಲ್ ದೇ ವರ್ ಡೂಯಿಂಗ್ ಬೋತ್ ಲೇಡೀಸ್ ಆ್ಯಂಡ್ ಜೆಂಟಲ್ಮನ್ ಹೂ ಆರ್ ದೇ ವರ್ ಎಷ್ಟು ಚೆನ್ನಾಗಿರೋ ಪ್ರೋಗ್ರಾಮ್ಗಳು ಮಾಡ್ತಾ ಇದ್ರು. ಕ್ವಾಲಿಟಿ ಹ್ಯಾಸ್ ಇಂಪ್ರೂವ್ಡ್ ಅ ಲಾಟ್. ಸೊ ನನಗೆ ಐ ಆಮ್ ವೆರಿ ಎನ್ಕರೇಜ್ಡ್. ಕನ್ನಡ ಕೂಡ ಇನ್ನು 50 ವರ್ಷ ಅಲ್ಲ 5 ವರ್ಷನೂ ಬದುಕತ್ತೆ. ಸೊ ಏನು ಇನ್ ಸ್ಪೈಟ್ ಆಫ್ ಎವ್ರಿಬಡಿ. ಅದಕ್ಕೋಸ್ಕರ ನನಗೆ ಆ ವಿಚಾರದಲ್ಲಿ ಏನು ಯೋಚನೆ ಇಲ್ಲ. ಅದು ಓನ್ಲಿ ನಾ ಏನಪ್ಪ ಅಂದರೆ ನಮ್ಮ ಕಾಲದವರು ಬರೋದಕ್ಕೆ ಏನು ಈ ಯಂಗರ್ ಪೀಪಲ್ ಇವಾಗ ಆರ್ಗನೈಸ್ ಮಾಡೋರು ಏನು ಮಾಡಬೇಕು ಅಂತ ನನಗೇನು ಅಷ್ಟು ಗೊತ್ತಿಲ್ಲ. ಅಂದರೆ ನಾವು ಈ ವಯಸ್ಸಾದವ್ರು ಬರೋಕ್ಕೆ ಶುರು ಮಾಡಿದ್ರೆ ಎಲ್ಲರೂ ಬರೋಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಅಂದರೆ ಅವ್ರಿಗೆ ಬೇಕಾಗಿರೋ ಅಂತಹ ಏನಾದ್ರು ಪ್ರೋಗ್ರಾಮ್ ಇಟ್ಕೊಳ್ಳೋಕ್ಕಾಗತ್ತಾ ಅಂತ ನೋಡಿ ಅದಕ್ಕೆ ಯಾವ್ದಾರು ಅಟ್ರಾಕ್ಟಿವ್ ಏನಾದ್ರು ಪ್ರೋಗ್ರಾಮ್ ಇದ್ದರೆ ಅದಕ್ಕೆ ಒಂಥರ ಇನ್ಸೆಂಟಿವ್ ಆಗುತ್ತೆ ಸ್ವಲ್ಪ ನಮ್ಮ ಕಾಲದವರು ಬರೋದಕ್ಕೆ. ಬಿಕಾಸ್ ನಮ್ಮ ಕಾಲದವರು ಸುಮಾರು ನನಗೆ ಪರ್ಸನಲಿ ಏನು ಆಲ್ಮೋಸ್ಟ್ 100 ಫ್ಯಾಮಿಲೀಸ್ ಅವರು. ಸೊ ಅವ್ರು ಯಾರು ಅಷ್ಟು ಬರ್ತಾ ಇಲ್ಲ. ಸೊ ಅವ್ರು ಬರೋದಕ್ಕೆ ಅದೇ ಯಂಗ್ ಪೀಪಲ್ ಏನಾದ್ರು ಅಟ್ರಾಕ್ಟ್ ಮಾಡುವಂಥ ಪ್ರೋಗ್ರಾಮ್ ಇಡಿ ಅಂತ ಹೇಳಬೇಕು. ಬಟ್ ಏನೋ ಯಾರು ಬರದೇ ಇದ್ರೂ ಯೋಚನೆ ಇಲ್ಲ. ಈಗಿನವರು ಭಾಳ ಚೆನ್ನಾಗಿ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಐ ಆಮ್ ವೆರಿ ವೆರಿ ಪ್ಲೀಸ್ಡ್. ರಂಗನಾಥ್ ಅವರೇ, ಇನ್ನೊಂದು ಸ್ವಲ್ಪ ನೀವು ಯಾರ್ಯಾರು ನಿಮ್ಗೆ ಬಹಳ ಸಹಾಯ ಮಾಡಿದ್ರು ಕನ್ನಡ ಕೂಟ ಶುರುವಾದಾಗ, ಅವ್ರ ಬಗ್ಗೆ ಸ್ವಲ್ಪ ಹೇಳಿ. ಇದು ನಾವು ಕನ್ನಡ ಕೂಟ ಅಂತ ಹೆಸರಿಟ್ಟಿದ್ದು ಅದು ಕರ್ನಾಟಕ ಕಲ್ಚರಲ್ ಅಸೋಸಿಯೇಷನ್ ಅಂತ ಚೇಂಜ್ ಆಗಿದ್ದು. ಒಬ್ಬರು ಡಾಕ್ಟರ್ ವೀರಪ್ಪ ಅಂತ ಒಂದು 10 ವರ್ಷ ಅವರು ಪ್ರೆಸಿಡೆಂಟ್ ಆಗಿದ್ರು. ಅವ್ರ ಕಾಲದಲ್ಲಿ ಅದನ್ನು ಚೇಂಜ್ ಮಾಡಿದ್ವಿ. ಅಫಿಷಿಯಲ್ ಆಗಿ KCA ಅಂತ ಶುರು ಮಾಡ್ತಿದ್ದು ಅವರು. ಅಲ್ಲೂ ತನಕ ದಿಸ್ ವಾಸ್ 1980-82 ಆವಾಗ ಚೇಂಜ್ ಆಯಿತು. ಅಷ್ಟು ವರ್ಷ 10 ವರ್ಷ ಕನ್ನಡ ಕೂಟ ಅಂತಲೇ ಇದ್ದಿದ್ದು. ಅದಾದಮೇಲೆ ನಾವು ಮೊದಲು ಬಂದಾಗ ಬರೀ ನಾವು ಇದು ರಿಪಬ್ಲಿಕ್ ಡೇ ಅಂತೆ, ಇಂಡಿಪೆಂಡೆನ್ಸ್ ಡೇ ಅಂತೆ, ಚಿಲ್ಡ್ರನ್ಸ್ ಡೇ ಅಂತ ಇಂಡಿಯನ್ ನ್ಯಾಷನಲ್ ಇದು ಹಾಲಿಡೇಸನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಅದಾದಮೇಲೆ ಇವರು ಶ್ರೀಕಂಠಯ್ಯ ಬಂದಾಗ ಅವರು ನಾವು ಮಾಡೋಕ್ಕಿಂತ ನಮ್ಮ ಕರ್ನಾಟಕ ಹಬ್ಬಗಳನ್ನ ಮಾಡೋಣ, ಉಗಾದಿ, ಸಂಕ್ರಾಂತಿ, ಇದು ಗಣಪತಿ, ದೀಪಾವಳಿ ಅದನ್ನು ಮಾಡೋದಕ್ಕೆ ಶುರು ಮಾಡಿದ್ವಿ ಅವರ ಕಾಲದಲ್ಲಿ. ದಿಸ್ ಈಸ್ 1976-77ರಲ್ಲಿ. ಅದಾದಮೇಲೆ ಇವರು ಒಬ್ಬರು ಡಾಕ್ಟರ್ ಶಾಂತಿ ಕೇಶವ ಅಂತಿದ್ರು. ಅವಳು ಶಿ ವಾಸ್ ದ ಫಸ್ಟ್ ಒನ್. ಅವಳು ಯಾವುದೋ ಒಂದು ಕನ್ನಡದಲ್ಲಿ ಒಂದು ಡ್ರಾಮಾ ಬರೆದು ಅವಳೇ ಡೈರೆಕ್ಟ್ ಮಾಡಿ ನಮ್ಮಂಥವ್ರನ್ನ ನಾನು, ರಾಮಕೃಷ್ಣ, ಲಲಿತಾ ಇವ್ರನ್ನೆಲ್ಲ ಸೇರಿಸಿ ಮೈಸೂರು ಲಾಟ್ರಿ ಅಂತ, ಪದ್ಮನಾಭನೂ ಇದ್ರು ಅದರ, ಅದು ಒಂದು ಮೈಸೂರು ಲಾಟ್ರಿ ಅಂತ ಒಂದು ಫಸ್ಟ್ ಡ್ರಾಮಾ ಮಾಡಿದ್ವಿ. ಅದ ಡ್ರಾಮಾ ಏನು ಸ್ಟೇಜ್ ಇರಲಿಲ್ಲ, ಏನಿರಲಿಲ್ಲ, ಪರದೆ ಇರಲಿಲ್ಲ, ಸ್ಟೇಜ್ ಇರಲಿಲ್ಲ. ಸುಮ್ಮನೆ ಇದು ಒಂದು ಗ್ರೂಪ್ ಥರ ಅದರಲ್ಲಿ ಮಾಡಿದ್ವಿ. ಬಟ್ ಇಟ್ ವಾಸ್ ಅ ಲಾಟ್ ಆಫ್ ಫನ್. ಆಮೇಲೆ ಇವರು ನಮ್ಮ BN ನಾಗರಾಜ್ ಅಂತ ಅವರು, ಹಿ ಆಲ್ಸೋ ವರ್ಕ್ಡ್ ಹಾರ್ಡ್. ಹಿ ಈಸ್ ನೋ ಮೋರ್. ಅವರು ಈ ಲೈಫ್ ಮೆಂಬರ್ ಮಾಡಬೇಕು ಅಂತ ಹಿ ವರ್ಕ್ಡ್ ಹಾರ್ಡ್ ಆ್ಯಂಡ್ ಹಿ ಡಿಡ್. ಅವರು ಒಂದು 100 ಜನನ ಅಟ್ಲೀಸ್ಟ್ ಅವ್ರನ್ನ ಲೈಫ್ ಮೆಂಬರ್ಸ್ ಮಾಡಿಸಿದ್ರು ಅವರು. ಹಿ ಡಿಡ್ ಅ ಲಾಟ್. ಇವರು ನಮ್ಮ ಕೃಷ್ಣಮೂರ್ತಿ ಲಕ್ಷ್ಮಿ ಅಂತ ಅವರು ತುಂಬ ಪ್ರೋಗ್ರಾಮ್ಗಳೆಲ್ಲ ಮಾಡಿ ಇದು ಪಾಪ ಅವರು ಈ ಕೇಸರಿ ಬಾತು ಇದೆಲ್ಲ ಮಾಡಿ ಚೆನ್ನಾಗಿ ಅಡುಗೆ ಎಲ್ಲ ಮಾಡೋರು. ಅವರು ತುಂಬ ಪ್ರೋಗ್ರಾಮ್ಗಳು ಮಾಡಿದ್ರು ಅವರು. ಸೊ ಇದೆಲ್ಲ ದಿಸ್ ಈಸ್
These are the initially what happened. ಡಾಕ್ಟರ್ ರಂಗನಾಥ್ ಅವರೇ, 50ನೇ ವರ್ಷದ್ದು ಕಾರ್ಯಕ್ರಮ ಬರ್ತಿದೆ ಇದೇ ವರ್ಷ. ನೀವು ಹೇಳಿದಾಗೆ ಏಪ್ರಿಲ್ 1973 ಶುರು ಆಯ್ತು. ಈಗ 2023 50ನೇ ವರ್ಷದ ಕಾರ್ಯಕ್ರಮ. ಏನು ನಿಮ್ಮ ಸಲಹೆ ಅಥವಾ ಏನ್ ಹೇಳ್ತೀರಾ ನೀವೆಲ್ಲ ಸದಸ್ಯರಿಗೆ? 50 ವರ್ಷ ನಡೆಸ್ಕೊಂಡಿರುವಂತಹ ಆರ್ಗನೈಸೇಷನ್ಸ್ ಬಹಳ ಇಲ್ಲ. ಸೊ ನಾವು ವಿ ಶುಡ್ ಬಿ ಪ್ರೌಡ್. ನಾವು ರಿಯಲಿ ಹೆಮ್ಮೆ ಪಡಬೇಕು. ಈ 50 ವರ್ಷದಲ್ಲಿ ಸತತವಾಗಿ ನಡೀತಾ ಬಂದಿದೆ. ಇವಾಗ ಹಳೆ ಕಾಲ ಕಂಪೇರ್ ಮಾಡಿದ್ರೆ ಇವಾಗ ಇನ್ನೂ ವಿಜೃಂಭಣೆಯಿಂದ ನಡೀತಾ ಇದೆ. ನಾವು 50 ವರ್ಷದಲ್ಲಿ ನಮ್ಮ ಅಧ್ಯಕ್ಷರಾಗಿರೋರು ಅನ್ಫಾರ್ಚುನೇಟ್ಲಿ ಅರ್ಧ ಜನ ಆಗಲೇ ನಿಧನವೂ ಆಗಿಬಿಟ್ಟಿದ್ದಾರೆ. ನಾವು ಮಿಕ್ಕಿದ್ದವರೆಲ್ಲ ಓಲ್ಡ್ ಟೈಮ್ ನಮ್ಮ ಜೊತೆಲಿರೋರಿಗೆ ಹೇಳ್ತಾ ಇರೋದು, ಅಪ್ಪ ಎಲ್ಲರೂ ಬಂದು ಚಿಕ್ಕವ್ರು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅವರಿಗೆಲ್ಲ ಬಂದು ಅವರಿಗೆ ಪ್ರೋತ್ಸಾಹ ಕೊಟ್ಟು ದುಡ್ಡು ಕೊಡಿ. ಎಲ್ಲರೂ ಒಂದು $100 ಕೊಟ್ಟರೆ ನಿಮಗೇನು ಕಡಿಮೆ ಆಗಲ್ಲ. ಎಲ್ಲರೂ ನಾನೇ ಪರ್ಸನಲ್ ಆಗಿ ಕೊಡ್ತಾ ಇದ್ದೇನೆ. ಸೊ ನೀವೆಲ್ಲರೂ ಸ್ವಲ್ಪ ದುಡ್ಡು ಸಹಾಯ ಮಾಡಿ ಎಲ್ಲರೂ ಬಂದು, ಅದು ಏನು 2 ದಿವಸ 3 ದಿವಸ ಪ್ರೋಗ್ರಾಮ್ ಇದೆಯಂತೆ, 2 ದಿವಸದ ಪ್ರೋಗ್ರಾಮು, 2 ಬಂದು ಆರಾಮಾಗಿ ಊಟ ಮಾಡಿಕೊಂಡು ಪ್ರೋಗ್ರಾಮನ್ನೆಲ್ಲ ಎಂಜಾಯ್ ಮಾಡಿಬಿಟ್ಟು ಹೋಗಿ. ಇದು ಯುನೀಕ್ ಆಪರ್ಚುನಿಟಿ. ಈ ಥರ ನಿಮಗೆ ಆಪರ್ಚುನಿಟಿ ಏನೂ ಸಿಗುವುದಿಲ್ಲ. ಸೊ ದಯವಿಟ್ಟು ಎಲ್ಲರೂ ಬನ್ನಿ, ಸ್ವಲ್ಪ ದುಡ್ಡು ಸಹಾಯ ಮಾಡಿ. ಸರಿನಾ? ಸಾಕ? ಮೂರ್ತಿ ಮತ್ತೆ ಜಮುನಾ ಅವರೇ, ಯಾವ ಕನ್ನಡ ಕೂಟ ಶುರು ಮಾಡಬೇಕು ಅಂತ ಅನಿಸ್ತು ನಿಮ್ಗೆ? ನಾವು ವೆಸ್ಟ್ ಲಾಸ್ ಆಂಜಲೀಸ್ VA ಹಾಸ್ಪಿಟಲ್ ಇದ್ದಾಗ 3 ಜನ ಇದ್ವಿ ನಾವು. ನಾನು, ಕೃಷ್ಣಮೂರ್ತಿ, ರಂಗನಾಥ್ ಅಂದ್ಬಿಟ್ಟು. ವೆಂಕಟೇಶ್. But he didn't want to start. Yeah. ಸೊ ಒಂದಿನ ಈವ್ನಿಂಗು ವಾಕಿಂಗ್ ಹೋಗುವಾಗ ನಾಗರಾಜ್ ರಾವ್ ಅನ್ನೋರು ಸ್ಯಾಂಟಾ ಮಾನಿಕಾ ಬುಲೆವಾರ್ಡಲ್ಲಿ ವಾಕ್ ಮಾಡ್ತಾ ಇದ್ರು. ಅವರು, ಅವ್ರ ಮಿಸ್ಸಸ್ಸು, ಒಂದು ಮಗು ಸ್ಟ್ರೋಲರಲ್ಲಿ. ಅವ್ರು ಕನ್ನಡ ಮಾತಾಡಿದ್ದು ಕೇಳಿಸಿದಾಗ ನಮಗೆ ಆಸಕ್ತಿಯಾಗಿ ಹೋಗಿ ಕೇಳಿದ್ವಿ, ನೀವು ಬೆಂಗಳೂರಿನವ್ರು ಅಂತ. ಅಲ್ಲಿಂದ ಶುರುವಾಯಿತು. ಹಾಗೆ ಗ್ರ್ಯಾಜುವಲಿ 1-2-3 years later we thought we would get together once in a while. So first we met in Rangnath's apartment in Pasadena. I brought the beer, 6-pack. The idea originated at a party. So they met. ಆಮೇಲೆ ಪಾರ್ಟ್ನರ್ ಹೀಗೆ ಕೂತ್ಕೊಂಡು ಮಾತಾಡ್ತಾ ಇದ್ರು, and then the subject came up and they were just kicking the idea around. And suddenly, everybody got very interested. ಯಾಕೆ ಮಾಡಬಾರ್ದು ನಾವೇ ಅಂತ. ಸೊ ರಂಗನಾಥ್ ಮನೆಯಲ್ಲಿ ರೆಕ್ರಿಯೇಷನ್ ರೂಮ್ ಇತ್ತು. ಸೊ ದಟ್ ವಾಸ್ ದ ಚಾಯ್ಸ್ ವೈ ವಿ ಮೆಟ್ ಇನ್ ರಂಗನಾಥ್ಸ್ ಹೌಸ್. ಎಷ್ಟು ಜನ ಇದ್ರಿ ನೀವು ಅವಾಗ ಭೇಟಿಯಾದಾಗ? 6-7 ಜನ ಇದ್ವಿ ಅನ್ಸುತ್ತೆ. ಆವಾಗ ಮಿಶಿಗನ್ನಲ್ಲಿ ಶುರುವಾಗಿತ್ತು ಕನ್ನಡ ಅಸೋಸಿಯೇಷನ್ ಒರಿಜಿನಲಿ. ಆವಾಗ ನಾವು ತ್ರಿವೇಣಿ ಅಂತ ಶುರು ಮಾಡಿದ್ವಿ. ಫಸ್ಟು ಕನ್ನಡ ಕೂಟ ಅಂತ, ಆಮೇಲೆ ಬಂದಿದ್ದ ಹೆಸರು. ರಿಜಿಸ್ಟ್ರು ಏನಾಗಿರಲಿಲ್ಲ. ಹೀಗೆ ಒಬ್ಬೊಬ್ಬರಿಂದ ಬಾಯಿ ಮಾತಲ್ಲಿ ಕರೆಯೋದು. ಒನ್ಸ್ ಇನ್ ಎ ಇಯರ್ or twice a year meet and spend time and talk about some of the things that are interesting. And eventually it grew into an association and became big, and get all our children involved in programs and things like that. Michigan ಅಲ್ಲಿ they wanted us to be a sub-chapter. So dues ಎಲ್ಲ ಡಿಸೈಡ್ ಮಾಡಿದಾಗ they wanted part of the dues. They were not going to support the Kannada Kuta here in any way, shape or form, but they want part of the dues collected as membership. We didn't want it. We didn't want to do that. So we decided we are just going to do it on our own. ಸೊ ಎಷ್ಟಿತ್ತು ಫಸ್ಟ್ ಟೈಮ್ ಡ್ಯೂಸ್? ಎಷ್ಟಿತ್ತು ರೀ? 25. Very small. Very small dues. Beginning ನಲ್ಲಿ ಡ್ಯೂಸೇ ಇರಲಿಲ್ಲ. ಆಮೇಲೆ ಸಬ್ಸಿಕ್ವೆಂಟ್ ಟು ದ್ಯಾಟ್ we instituted some dues.
ಬಿಗಿನಿಂಗ್ನಲ್ಲಿ ರಂಗನಾಥ್, ನರಸಿಂಹಮೂರ್ತಿ, ಕೃಷ್ಣಮೂರ್ತಿ, ನಾಗರಾಜ್ ರಾವ್ ವಾಸ್ ದ ಫಸ್ಟ್ ಪರ್ಸನ್. ಯಾರೊಬ್ಬರನ್ನು ಬಿಟ್ಟು ಪ್ರಭಾ ಏಕನಾಥ್ ಬ್ರದರ್ ರಾಜರು. ಆಮೇಲೆ ವೆಂಕಟೇಶ್ ಜಾಯಿನ್ ಆದ್ರು. ವೆಂಕಟೇಶ್ ಅಂದ್ಬಿಟ್ಟು ವಿಜಯ ರಂಗನಾಥ್ ಅಂಕಲ್. ಅಂಕಲ್. ಆಮೇಲೆ ಇವರು ಲೇಟರ್ ಆನ್ ಪದ್ಮನಾಭನ್ ಜಾಯಿನ್ ಮಾಡಿದ್ರು. ಸುಮ್ಮನೆ ಇಟ್ ವಾಸ್ ಲೈಕ್ ಅ ಫನ್, ಜಸ್ಟ್ ಪೀಪಲ್ ಹೂ ಫ್ರಮ್ ದ ಸಿಮಿಲರ್ ಕಲ್ಚರ್ get together, kind of feel like home away from home, because ಅವಾಗೆಲ್ಲ ಟ್ರಾವೆಲ್ ಮಾಡೋದೆಲ್ಲ ಈಸಿ ಆಗ್ತಿರ್ಲಿಲ್ಲ. we're going home every 4th year maybe. ಈವನ್ ಟೆಲಿಫೋನ್ ಕಾಲ್ಸ್ ಮಾಡೋದು ಅಷ್ಟು ಸುಲಭ ಆಗ್ತಿರ್ಲಿಲ್ಲ. ಇಲ್ಲಿ ಬುಕ್ ಮಾಡಿಕೊಂಡು ವೆಯ್ಟ್ ಮಾಡ್ತಿದ್ವಿ. ಮಿಡ್ಲ್ ಆಫ್ ದ ನೈಟ್ ಯಾವಾಗಲೂ ಬಂದ್ಬಿಟ್ಟು ಪುಟಿಂಗ್ ಯೋರ್ ಕಾಲ್ ಥ್ರೂ ಅಂತ 3 ನಿಮಿಷ, ಅರ್ಧ ಮಾತಲ್ಲಿ ಕಟ್ ಆಗೋಗ್ಬಿಡೋದು. So we even got to only talk on the phone maybe every 6 months or so, because it was very expensive and very difficult. So this is one way to feel like you are amongst your own people. Anatara, we were such a small diaspora of Kannadigas. So to feel comfortable, to feel have some part of your home. ಅವಾಗೆಲ್ಲ ಹೇಗಿತ್ತು ಅಂದ್ರೆ, ಯಾರ ಬೀದಿಲಿ ಎನಿ ಸ್ಟ್ರೇಂಜರ್ ಇಂಡಿಯನ್ ನೋಡಿದ ತಕ್ಷಣ ಹೋಗಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು. ನಿಮ್ಮ ಹೆಸರೇನು, ನಮ್ಮ ಹೆಸರೇನು, ನನ್ನ ಟೆಲಿಫೋನ್ ನಂಬರ್ ಇದು, ನಿಮ್ಮ ಟೆಲಿಫೋನ್ ನಂಬರ್ ಏನು. ಇಮಿಡಿಯೇಟ್ ಫಾಲೋಯಿಂಗ್ ಸ್ಯಾಟರ್ಡೇ ಅವ್ರ ಊಟ ಕರೆದಾಯ್ತು ಮನೆಗೆ. ಅವಾಗೆಲ್ಲ ಗ್ರೋಸರೀಸ್ ಏನು ಸಿಗ್ತಾ ಇರಲಿಲ್ಲ. ದೇರ್ ವಾಸ್ ನೋ ಇಂಡಿಯನ್ ಸ್ಟೋರ್. ದೇರ್ ವಾಸ್ ಒನ್ ಇಂಡಿಯನ್ ರೆಸ್ಟೋರೆಂಟ್ ವಿಚ್ ವಾಸ್ ಆನ್ ಸನ್ಸೆಟ್ ಬುಲವಾರ್ಡ್. And later on one came in Westwood area. Yeah. That was a good restaurant. Paul Ballas. ಆಮೇಲೆ ಮೆಣಸಿನ್ಕಾಯಿ ಸಿಗ್ತಿರ್ಲಿಲ್ಲ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಸಿಗ್ತಿರ್ಲಿಲ್ಲ, ಬೇಳೆ ಸಿಗ್ತಿರ್ಲಿಲ್ಲ. ನಾವು ಸ್ಪ್ಲಿಟ್ ಪೀಸಲ್ಲಿ ಸಾರು ಹುಳಿ ಮಾಡ್ತಾ ಇದ್ವಿ. ಓಕೆ, ಅಲ್ಲಿ ಬೆಸ್ಟ್ ಏನಂತ ಹಾಲಿವುಡ್ ಅಲ್ಲಿ ಒಂದು ಅಂಗಡಿ ಇತ್ತು. ಅವನು ಸ್ವಲ್ಪ ಕ್ವಾಸಾ ಇಂಡಿಯನ್ ಗುಡ್ಸು ಇಟ್ಕೊಂಡಿರೋನು. ಅಲ್ಲಿ ಹೋಗ್ಬಿಟ್ಟು ಫರ್ಗೆಟ್ ಅಬೌಟ್ ಗೆಟಿಂಗ್ ಸೀಬೆ ಬದನೆಕಾಯಿ, ಹೀರೆಕಾಯಿ, ಪೊಡವಲಕಾಯಿ, all of that. Nothing was available. Very basic Western vegetables. So it's also one way to get together and complain about the things that we were not getting. ಜಮುನಾ ಅವರೇ ಮತ್ತೆ ಮೂರ್ತಿ ಅವರೇ, ನೀವು ಶುರು ಮಾಡಿದಾಗ ಏನೇನು ತೊಂದರೆ ಬಂತು ನಿಮ್ಗೆ? ತೊಂದರೆ ಏನಿರಲಿಲ್ಲ, ಎಕ್ಸ್ಪೆಕ್ಟೇಷನ್ಸ್ ವರ್ ಲಿಮಿಟೆಡ್. ಸೊ driving distance was not bad at that time. Traffic was not too bad, even though distances were quite large like it is now. So we would travel, we would drive, which was one of the tondre, you can say. Otherwise, I think we enjoyed doing it. So in that fervor of enjoyment, nothing seems to be too obstructionist. We were all young, we were strong, we were enthusiastic, so we would look forward to getting together. ಅಡುಗೆ ಮಾಡೋದೇನು ತೊಂದರೆ ತಾನು ಯಾರಿಗೂ ಅನ್ನಿಸ್ತಿರ್ಲಿಲ್ಲ. ಯಾರು ಏನು ನನ್ನ ಕೈಲಾಗಲ್ಲ ಇದಾಗಲ್ಲ ಅಂತ ಯಾರೂ ಹೇಳ್ತಿರ್ಲಿಲ್ಲ. And it was a collective effort. ಎಲ್ಲರೂ ಅಡುಗೆ ಮಾಡ್ಕೊಂಡು ಬರೋವಿ. We usually got together in a picnic area because there was no buildings. ಮಕ್ಕಳ ಪ್ರೋಗ್ರಾಮ್ಸ್ ತುಂಬ ಮಾಡ್ತಾ ಇದ್ವಿ. ರನ್ನಿಂಗ್ ರೇಸು, ಲೆಮನ್ ಸ್ಪೂನ್ ರೇಸು, ಆಬ್ಸ್ಟಿಕಲ್ ರೇಸು, ಈ ಥರ ಎಲ್ಲ ಮಕ್ಕಳು ತುಂಬ ಫೋಕಸ್ ವಾಸ್ ಆನ್ ದ ಚಿಲ್ಡ್ರನ್. ದಟ್ ಇಸ್ one of the reasons why we wanted to start, because we want to expose our children to our culture. In fact, one thing I can say is Prabha, when she got married, all the Kannada members cooked for the entire. I made 300 bondas. ಯಾವ ಪ್ರಭಾ ಬಗ್ಗೆ ಏಕನಾಥ್. ಏಕನಾಥ್. Eknath, before she married Eknath. Eknath. There was, it was in a school. ಚರ್ಚ್ ಅಲ್ವಾ? ಚರ್ಚ್ School yard. ಇಲ್ಲ ರೀ, ಹಾಲಲ್ಲಿ ಇದ್ರಿ, ಒಂದು ಹಾಲ್ ಇತ್ತು. Maybe. ಸೊ ನಾವುಗಳೇ ಸೇರ್ಕೊಂಡು ಮದುವೆಗೆ ಅಡುಗೆ ಮಾಡಿದ್ದು. ಸಚ್ ಯುನೀಕ್ ಮೆಮರೀಸ್ ಇದೆಲ್ಲ.
ಜಮುನಾ ಅವರೇ, ನೀವು ಪ್ರೆಸಿಡೆಂಟ್ ಆಗಿದ್ರಿ ಕನ್ನಡ ಕೂಟಕ್ಕೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಿಮ್ಮ ಏನ್ ಅನುಭವಗಳು ಅಥವಾ ಏನ್ ಸ್ಪೆಷಲ್ ಆಗಿ ಆಯ್ತು ಸ್ವಲ್ಪ ಹೇಳ್ತೀರಾ? ಮೊದಲನೇದು, ನಂಗೆ ಕನ್ನಡ ಓದಕ್ಕೆ ಬರೀಕ್ ಬರಲ್ಲ. I was very reluctant to be president. Then everybody was encouraging me to become the president. It was very simple. There was not highly competitive. People will suggest some names and some other people say, oh, they would be. They said, never mind. We don't need somebody who would speak channa kannada matadbeku, ಓದಕ್ಕೆ ಬರೀಬೇಕು ಅಂತ ಏನಿಲ್ಲ. Somebody who can administer properly, who can take charge and run things. That is the kind of person we want, so we want you to do it ಅಂತ ಹೇಳಿದ್ರು. So I reluctantly agreed, and he was not happy. Because he was a busy practitioner. ಮಕ್ಕಳಿದ್ವು, 2 ಚಿಕ್ಕವರು. It's a commitment, ಅಲ್ಲ? So once you accept the commitment, you have to carry it through, at least for a year. So on that basis, I became the president. And I was lucky enough to have some nice events take place during my reign that I could be part of. ನೀವು ಯಾವ ವರ್ಷ ಆಗಿದ್ರಿ ಪ್ರೆಸಿಡೆಂಟ್? 1982. ಅವಾಗ 1 ವರ್ಷದ ಟರ್ಮ್ ಅಲ್ವಾ? 1 ವರ್ಷ. ಸೊ ಏನ್ ಸ್ಪೆಷಲ್ ಆಯ್ತು ಹೇಳಿ? ವಿ ನೋ ದಟ್. The most special one was the fact that I got to meet Indira Gandhi. So when Indira Gandhi came, she was going to come to California. Community leaders from everywhere, Southern California as well as Northern California, we got together. And ಅಷ್ಟು ಚೆನ್ನಾಗಿ ಜ್ಞಾಪಕ ಇಲ್ಲ ಯಾರು ಅರೇಂಜ್ ಮಾಡಿದ್ರು. There was a beautiful lunch arranged for us. In Beverly Hotel. Century Plaza. We met maybe we had the lunch at Beverly Hotel, and we went to meet Indira Gandhi at Century Plaza Hotel. So it was quite thrilling for us to meet her. I was sitting this far from her. 3 ಅಡಿ ದೂರದಲ್ಲಿ ಕೂತಿದ್ದೆ ನಾನು ಅವ್ರಿಗೆ. I was in the front row. And she was ತುಂಬಾನೇ charismatic. ಚೆನ್ನಾಗಿತ್ತು. We had a lot of back and forth, and ನಮ್ಮನ್ನ ಕೇಳ್ತಾ ಇದ್ಲು, ನಿಮ್ಗೆ ಆಸ್ ಇಂಡಿಯನ್ ಡಯಾಸ್ಪೋರಾ ನಿಮ್ಗೆ ಏನೆಲ್ಲ, ವಾಟ್ ಆರ್ ಯುವರ್ ಇಶ್ಯೂಸ್, ಯುವರ್ ಪಾಸಿಟಿವ್ ಇಶ್ಯೂಸ್, ನೆಗೆಟಿವ್ ಇಶ್ಯೂಸ್ ಎಲ್ಲ ಕೇಳಿದ್ರು. ದ ಲಾಟ್ ಆಫ್ ಎಕ್ಸ್ಚೇಂಜ್ ಆಫ್ questions and answers. We had a lot of questions for her. I don't remember what was happening in India politically at that time, so there was also some political conversations. ಆಮೇಲೆ ಬಯಸ್ಕೊಂಡ್ವಿ ಸ್ವಲ್ಪ ನಾವು, ನೀವು ಇಂಡಿಯಾಗೆ ಮದರ್ಲ್ಯಾಂಡ್ ನೀವು ಮಾಡಬೇಕು, ಯು ಶುಡ್ ಸೆಂಡ್ ಮೋರ್ ಮನಿ ಅಂಡ್ ಡೆವಲಪ್ ಮೋರ್ ಥಿಂಗ್, ಯು ಶುಡ್ ಸಪೋರ್ಟ್ ಇಂಡಿಯಾ ಮೋರ್ ಅಂತೆಲ್ಲ ಹೇಳಿ ನಮ್ಗೆ ಹೇಳಿದ್ರು. ನಾವೆಲ್ಲ ತಪ್ಪ ಕೂತಿದ್ವಿ. That was my first experience. My other very wonderful experience, other than the fact that I really thoroughly enjoyed being the president of Kannada Kuta. It was very exciting. It was a budding institute, budding organization. So everything we did was new and novel. And there's such a good community feeling, really good community feeling. Avagella. I don't know if the same feeling exists now. I don't know. Maybe it's too big. And everybody knew everybody else. So we could really relate. The second one that happened was the movie Gandhi was released that year. And I, as a community leader of Kannada Kuta, got invited to the premiere. Both Murthy and I went to the premiere. And afterwards we had Adu Beverly Hills ali did. Century Plaza. Now, okay, I'm getting a little confused. The reception was in Century Plaza. The movie was shown on the theatre Schubert Theatre premiere ಆಗಿದ್ದು. And then Attenborough and Ben Kingsley in a table for 10. We got to have dinner with them. And I got to talk to them. And it was a marvelous experience because the movie was so beautifully made. Beautifully made. Beautifully acted, beautifully made. It was thrilling to be part of this. And I hope I shared this experience with the Kannada Kuta people. I don't remember if I did or not. ಈಗ ಶೇರ್ ಮಾಡ್ತಾ ಇದ್ದೀರಾ? And Ben Kingsley stood up in the reception and he said, or somebody else, maybe the assistant producer or somebody,
said for this, Ben Kingsley should get an Oscar, Richard Attenborough should get a Nobel Prize. That was the proclamation they made. Yeah. But instead, movie got the Best Picture award that year. Yeah. Against very, very good movies released. ಅಲ್ಲ ನಾಳೆ ಆಸ್ಕರ್ ಮತ್ತೆ ಸೊ ವಾಟ್ ಅ Yeah. ಟೈಮಿಂಗ್ ಜಸ್ಟ್ ಡಿಸ್ಕಸಿಂಗ್ Yes. ದಿಸ್ Yes. We had a couple of picnics and we had a cultural program. ಮಕ್ಕಳು ತುಂಬಾ ಮಕ್ಕಳನ್ನ ಇನ್ವಾಲ್ವ್ ಮಾಡ್ತಾ ಇದ್ದೇವೆ. I don't remember if there was a drama. A lot of singing and there was a drama. Yeah, it was a good year, ಗುಡ್ ಇಯರ್ a vintage year. ಸೋ ಮೆನಿ ಮೆಮರೀಸ್ ಚೆರಿಷ್ಡ್ ಮೆಮರೀಸ್. Yes. ಸೊ ಜಮುನಾ ಅವರೇ ಮತ್ತೆ ಮೂರ್ತಿ ಅವರೇ, ಕನ್ನಡ ಕೂಟದ 50 ವರ್ಷ ನಿಮ್ಗೆ ಹೇಳಿದ್ನಲ್ಲ ಆವಾಗ್ಲೇನೆ, ಇದೇ ರೀತಿ 50 ವರ್ಷ ಹೇಗ್ ನಡೆಸ್ಬೇಕು ಕನ್ನಡ ಕೂಟದವರು? I don't have any specific advice, but youngsters should take over and they have to inculcate in their children the cultural aspects of our land. Nadu, Nudi, Nede, Nadate, ಇದೆಲ್ಲ ಕಲಿಸ್ಬೇಕು ಅವ್ರಿಗೆ. And the best bridge group is the youth group that have learned from their parents, pass it on to their kids. So the evolution of continuing cultural activities would grow, and let politics stay out of the system. Navella, most of us came in the late 60s and 70s. Originally, these were the mostly who made up of the original Kannada Kuta. That population is collectively aging. Would be nice if Kannada Kuta would create some kind of a program for the aging population. Maybe, if not now, somewhere down the line, they could create in California, if they could create a senior home, because ನಮಗೆಲ್ಲ ನರ್ಸಿಂಗ್ ಹೋಮ್ ಏಜ್ ಆಗ್ತಾ ನರ್ಸಿಂಗ್ ಹೋಮ್ ಆಗಿರ್ಬೇಕು ಅಥವಾ ಇದ್ರ ಥರ ಸೀನಿಯರ್ ಹೋಮಲ್ಲಿ ಮಲ್ಟಿಪಲ್ ಲೆವೆಲ್ಸ್ ಇದೆ ಹೋಗಿರ್ಬೇಕಾದ್ರೆ ದ ಬಿಗ್ಗೆಸ್ಟ್ ಇಶ್ಯೂ ಇಸ್ ದ ಊಟ. ಸೊ ಇಟ್ ವುಡ್ ಬಿ ರಿಯಲಿ ನೈಸ್ ಇಫ್ ದೇ ವುಡ್ ಡೂ ಸಮಥಿಂಗ್, at least start something, at least start thinking about something that would help the aging population. Of course, I completely agree with Murthy. It's a struggle. It's a big struggle to pass on our culture to our children because Navella, Nam value system was well established when we came here. No issues. And Nam Maklu, they are caught between two cultures. They have to be like, ನನ್ನ ಮಗ ಹೇಳೋನು ಕನ್ನಡದಲ್ಲಿ ಮಾತಾಡು ಅಂತ. ಸ್ಕೂಲ್ ಶುರು ಆಗೋ ತನಕ ಇಬ್ಬರು ಕನ್ನಡದಲ್ಲಿ ಮಾತಾಡೋರು. ಒನ್ಸ್ ದೇ ಸ್ಟಾರ್ಟೆಡ್ ಸ್ಕೂಲ್ ಕನ್ನಡ ಮಾತಾಡ್ತಿರ್ಲಿಲ್ಲ. ನನ್ನ ಮಗನ ಕೇಳಿ ಕನ್ನಡದಲ್ಲಿ ಮಾತಾಡು ಅಂದರೆ ಐ ಆಮ್ ಅಮೇರಿಕನ್, ಐ ಸ್ಪೀಕ್ ಅಮೇರಿಕನ್ ಅನ್ನೋನು. ಸೊ ಇಟ್ಸ್ ನಾಟ್ ಈಸಿ. ಐ ಥಿಂಕ್ ಇಟ್ಸ್ ಈಸಿಯರ್ ನಾವ್, ಯಾಕೆಂದ್ರೆ ಇವಾಗ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಇದೆ. ನಾವೆಲ್ಲ ಚಿಕ್ಕವರಾಗಿದ್ದಾಗ, ನಮ್ಮ ಮಕ್ಕಳು ಚಿಕ್ಕವರಾಗಿದ್ದಾಗ ಏನು ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ. I hope in one way it is excellent, but it's a dichotomy. Yakendre, we want our children to fit into this culture as well, because we have decided to bring them here. We decided to bring them up here. So, for we expecting them to live like they would live in India is unreasonable. It is not possible. So you have to figure out a certain balance to instill the culture at the same time be part of the society here. ಅಲ್ಲ, ನಿಮ್ಮ ಮಕ್ಕಳು ಅಕಸ್ಮಾತ್ ಕನ್ನಡ ಕೂಟ 50th ಇಯರ್ಗೆ ಸೆಲೆಬ್ರೇಷನ್ ಬರಕ್ ರೆಡಿ ಆಗ್ಬೋದಾ? I can persuade my daughter to come. She's local. She's local. Yeah. So thank you. Thank you so much, Iburgunu. Flyer was, we didn't have any flyer, nobody to print. So I used to ask Vishwanath Namatra on computer, it took
ಇದೆಲ್ಲ ಇಲ್ಲೂ ಇರೋದು. ಅದ್ರೊಳಗೆ ಅವರು ಟೈಪ್ ಮಾಡ್ಕೊಡೋರು ಈ ತರ. ಅದ್ ನಾನೇನ್ ಮಾಡ್ತಾ ಇದ್ದೆ, ಯಾರೋ ಕಳ್ಸಿದ್ ಫ್ಲೈಯರ್ ಕಾಪಿ ಮಾಡ್ಬಿಟ್ಟು ಅದ್ರ ಮೇಲೆ ಹಿಂಗ್ ಮಾಡ್ಬಿಟ್ಟು ದಿಸ್ ಇಸ್ ಹೌ ಐ ಯೂಸ್ ಟು ದಿಸ್ ಯೂಸ್ ಟು ಕಮ್ ನೋ ದ ವೇ ಆಫ್ ಡೂಯಿಂಗ್ ಥಿಂಗ್ಸ್. ಇದನ್ನೆಲ್ಲ ತಗೊಂಡೋಗಿ ಎಲ್ಲ ಅಂಗಡಿಗಳಿಗೂ ಅಂಟಿಸ್ಬಿಟ್ಟು ನಾನು ಅವರಲ್ಲೋ ಎಷ್ಟು ಕಷ್ಟಪಟ್ಟಿದ್ದೀನಿ. ರಂಗನಾಥ್ ವಿಜಯ ಇದ್ದಾರೆ ಇಲ್ಲಿ ಕೊಡ್ಸಿ ಮೆಂಬರ್ ಆಗಿ ನೀವು. ಅವಾಗ ಎಷ್ಟು ಜಾಸ್ತಿ ಇತ್ತು, ಇವಾಗ ನಾವ್ ಎಷ್ಟು ಕೊಡ್ತಾ ಇದ್ವಿ ನೋಡಿ, $455 ಅಲ್ಲ ಮಕ್ಕಳಿಗೆಲ್ಲ ಪ್ರೋಗ್ರಾಮ್ ಮಾಡ್ತಾ Taught at KCA. 1973 start ಮಾಡಿದ್ದು. And bachelor ಇದ್ದಾಗ before we got married and ಲಲಿತಾ ಇದ್ದಾಗ. ಹೌದು. And your best year? Best year is every year is the best year KCA-ದಲ್ಲಿ. And ಏನು ಬೆಸ್ಟ್ ಊಟ ಯಾವ್ದಾಗಿತ್ತು? ಐ ಮೀನ್ ಅವಾಗ ಎಲ್ಲ ವರ್ಷ ಬರ್ತಾ ಇದ್ದೀರಲ್ಲ, ಸೊ what do you remember as the best food? ಬೆಸ್ಟ್ ಫುಡ್ ಏನಪ್ಪ ಹೇಳುದು, ಎಲ್ಲವೂ ಚೆನ್ನಾಗಿದೆ ಇದೆ. Like any item, like ಹೋಳಿಗೆ ತರನ ಇಲ್ಲ ಬಿಸಿಬೇಳೆನ, any specific food ಏನಾದ್ರು? I remember initially ಇದೆಲ್ಲ ಮಾಡ್ತಾ ಇದ್ರು, ಸಮೋಸ ಎಲ್ಲ ಸಮೋಸ ಮಾಡಿದ್ದೇವೆ. ರಂಗನಾಥ್ ರೆಸಿಪಿ ಬಿಸಿಬೇಳೆ ಬಾತು ನಮ್ಮ ಕನ್ನಡ ಕೂಟಕ್ಕೆ ಅವರು ಸುಲಭವಾಗಿ ಮಾಡೋದು ಹೇಗೆ ಅಂತ ನಮ್ಗೆಲ್ರಿಗೂ ಕೂರ್ಸ್ಕೊಂಡು ಹೇಳ್ಕೊಟ್ರು. ಅದು ಯಾವ್ದೊಳಗೆ ಅಂದ್ರೆ ಪ್ರೆಷರ್ ಕುಕ್ಕರ್ ಅಲ್ಲಿ ಎಲ್ಲ ಹಾಕ್ಬೇಕು, ಹಣ್ಣು ಎಲ್ಲ. ಅದು ತುಂಬಾ ರುಚಿಯಾಗಿರೋದು, ಎಲ್ಲರೂ ಕಲ್ತ್ಕೊಂಡ್ವಿ ಅದ್ರ. ಇವತ್ತಿಗೂ ರಂಗನಾಥ್ ಹೇಳ್ಕೊಟ್ರು ಪ್ರೆಷರ್ ಕುಕ್ಕರ್ ಬಿಸಿಬೇಳೆ ಬಾತೇ ಬರೋದು. ಬರೋದೇ ಇಲ್ಲ. ಒಂದೇ ಟೈಮಲ್ಲಿ ಬಂದಿದ್ದು. ನನ್ ಪಕ್ಕ ಈ ವಿಶ್ವನಾಥ್ ಒಂದ್ ಪಕ್ಕ, ರಂಗನಾಥ್ ಒಂದ್ ಪಕ್ಕ ಕುತ್ಕೊಂಡು, ನಾನು ಅವಾಗಿಂದ ಮದುವೆ ಮಾಡ್ಕೊಂಡು ಬಂದವಳು. ಬಿಸಿಬೇಳೆ ಬಾತು ಮಾಡಕ್ ಬರ್ತಿರ್ಲಿಲ್ಲ, ಪುಳಿಯೋಗರೆ ಮಾಡಕ್ಕಂತೂ ಖಂಡಿತ ಇವರಿಬ್ರೇನೆ. ಅಯ್ಯೋ ಅವ್ರಿಬ್ರು ಹೇಳಿ ಹೇಳಿ ಕಿವಿಲಿ ಹಾಕಿ ಬಿಸಿಬೇಳೆ ಒಂದ್ಸರಿ ಕಡ್ಡಿಬೇಳೆ ಅಲ್ಲಿ ಹಾಕಿ ಅನ್ನೋದು, ಇವರು ಹೂರಿ ಅದಕ್ಕೆ ಮೆಣಸಿನ ಪುಡಿ ಹಾಕಿ ಬಟ್ ರಂಗನಾಥ್ ಎಲ್ಲ ಅಡ್ಗೆನೂ ಕ್ವಿಕ್ ಆಗಿ ಮಾಡೋರು. ಉಪ್ಪಿಟ್ಟು, ಪುಳಿಯೋಗರೆ, ಅವ್ರ ಮನೇಲಿ ಯಾವಾಗ್ಲೂ ಪಾರ್ಟಿ. ಆಮೇಲೆ ರಂಗನಾಥ್ ಲಲಿತಾ ವಿಶ್ವನಾಥ್ ಮನೆ, ನಮ್ಗೆ ಕನ್ನಡ ಕೂಟ ಮೀಟಿಂಗ್ ಎಲ್ಲ ಆಗ್ತಾ ಇದ್ದಿದ್ದು ಲಲಿತಾ ವಿಶ್ವನಾಥ್ ಮನೆ. ಈ 73ನಲ್ಲಿ we were 3 pregnant women. ನಾನು, ಜಮುನಾ and ಶಕುಂತಲಾ ಕೃಷ್ಣಮೂರ್ತಿ. ಇವರು ಅವತ್ತು 3 ಪಾತ್ರ, ದೊಡ್ಡ ದೊಡ್ಡ ಪಾತ್ರ, ಅದು ಇನ್ನೂ ಇದೆ, ಆಚೆ ಎಸ್ತಿದ್ದೀನಿ. ಅದರಲ್ಲಿ ಉಪ್ಪಿಟ್ಟು, ಜಮುನಾ ಎಲ್ಲ ಜಾಮೂನ್ ಮಾಡ್ಕೊಂಡ್ ಬಂದ್ರು. ಆಮೇಲೆ ಶಕುಂತಲಾ ಪಕೋಡ ಮಾಡಿದ್ರು. ಸೊ ಅದು 73ನಲ್ಲಿ ಎಲ್ಲಾರ್ಗೂ ಕೊಟ್ಟಿದ್ದು. ಅದೇನು ಶುರು ಮಾಡೋಕ್ ಮುಂಚೆ ಈ ತ್ಯಾಮ್ಗೊಂಡ್ರು ಬಂದ್ರು ಮನೆಗೆ ಎಲ್ಲಾರ ಜೊತೆ. ಬಂದ್ಬಿಟ್ಟು ಯಾಕೆ ಕನ್ನಡ ಕೂಟ ಮಾಡ್ಬೇಕು ಇವಾಗ, ಇದೆಯಲ್ಲ ಇಂಡಿಯನ್ ಫೆಡರೇಷನ್ ಅದೇನೋ ಅಸೋಸಿಯೇಷನ್, ಅದು FIA, ಅದು ಸಾಕು ಅಂದ್ಬಿಟ್ರು. ಸರಿ, ಅಲ್ಲೆಲ್ಲ ಜಗಳ ಆಯ್ತು ಸ್ವಲ್ಪ. ಅದಾದ್ಮೇಲೆ ಇನ್ನೊಬ್ರು ಬಂದ್ರು, ಅವ್ರು ಸತ್ತೇ ಅವರು, ಅವರ ಪೇರೆಲ್ಲ ಅವರೊಬ್ರು ಅಲ್ಲ, ಅದೇನಪ್ಪ ಆನಂದ ಮೂರ್ತಿ. ಅವರು ಇದೆಲ್ಲ ಬೇಕಾಗೇ ಇಲ್ಲ, ಇದು ಕನ್ನಡ ಏನು, ಇಲ್ಲಿ ಯಾರಿಗ್ ಏನ್ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಬೇರೆ. ಆದ್ರೆ ಅವ್ರಿಬ್ಬರ ಮಕ್ಕಳು ಬಂದು ಚೆನ್ನಾಗಿ ಜಾಮೂನ್ ತಿಂದ್ಬಿಟ್ರು. ಕನ್ನಡ ಕೂಟ ಅವರು ಅಷ್ಟೇ ಅಲ್ಲ, ಕನ್ನಡ ಕೂಟ ಏನ್ ಮಾಡಿದೆ ನಮ್ಗೆ ಅಂದ್ರೆ, ರಂಗನಾಥ್, ಲಲಿತಾ ಎಲ್ಲ ಸುಮಾರು ಜನ ಕನ್ನಡದವ್ರನ್ನೆಲ್ಲ ಸೇರಿಸಿ ರಂಗನಾಥ್ ಮನೆ ಇರೋ ಹತ್ರ ಪಾರ್ಕ್ ಅಲ್ಲಿ ಯಮುನಾ, ನಾನು, ಶಾಂತಿ, ನಮ್ 3 ಜನಕ್ಕೂ ಬೇಬಿ ಶವರ್ ಮಾಡಿದೆ. ಶಾಂತಿ ಮಗ ಹರಿ, ನಮ್ಮ ಮಗಳು ಶ್ರುತಿ, ಉಮಾ ಜನಕ್ಕೆ ಬೇಬಿ ಶವರ್ ಕನ್ನಡ ಕೂಟ ಮಾಡಿತ್ತು. When I was the president, I had about 100 kids on the stage. ಇದರೊಳಗೆ ಮ್ಯಾಲಿಬು ದೇವಸ್ಥಾನದಲ್ಲಿ ತಗೊಂಡ್ ಮಾಡಿದ್ವಿ.
ಪಾರ್ಟಿಸಿಪೆಂಟ್ಸ್ ಇದೆಯಲ್ಲ ರೆಕಾರ್ಡ್ 80 ಜನ ಎಲ್ಲರೂ ಸೇರಿಸಿ ವಿವಿಧ ಕಾರ್ಯಕ್ರಮಗಳು ಮಾಡಿದ್ವಿ. ಆ ವರ್ಷದಲ್ಲಿ ನಾನು 2 ಡಾನ್ಸ್ ಮಾಡಿದ್ದೆ. ಡಾನ್ಸರ್ ಅಲ್ಲ, ಮೆಲ್ಲನೆ ಬಂದನೆ ಗೌರಿ ಕಲ್ಯಾಣ. ಸುಮಾರು ಜನ ನಮ್ಮ ಜಯಂತಿ ಮಕ್ಕಳು, ಆಶಾ, ಪ್ರಭಾ ಪರಮೇಶ್ ಮಗಳು, ಶಾಲಿನಿ, ಶ್ರುತಿ, ಶುಭ, ಉಮಾ, ಮಾಯಾ ಅವ್ರನ್ನೆಲ್ಲ ಸೇರಿಸ್ಕೊಂಡು 2 ಡಾನ್ಸ್ ಮಾಡಿಸಿದ್ದೆ. ಸುನಂದನೆ ಮಂಜುಳಾ ಇದು because Prakash was working with me and then we thought we could raise money because ಹಾಲು ಕೊಡೋಕ್ಕೂ ದುಡ್ಡಿರಲಿಲ್ಲ. So we decided we will sell food. ಹಂಗಂತ ಹೇಳಿ ಎಲ್ಲರೂ ಸೌಂಡ್ ಎಕ್ವಿಪ್ಮೆಂಟ್. Narayan was not even married. And then Narayan came to do the samosa. ಸಮೋಸ ಮಾಡಕ್ಕೆ. One word that comes to your mind when you think of KCA. Sumitra. ಕನ್ನಡ ಕಲ್ಚರ್, ಸಂಸ್ಕೃತಿ. ಬಾಲಾಜಿ ಅವರೇ? ಕನ್ನಡ ಫ್ಯಾಮಿಲಿ, ಕನ್ನಡ ನಾಟಕಗಳು, ಕನ್ನಡ ಕಲ್ಚರ್, ಸಾಂಸ್ಕೃತಿಕ ಮತ್ತು ಆಚರಣೆಗಳು, ಕನ್ನಡ ಭಾಷೆ, ಹಳೆಯ ನೆನಪುಗಳು, ಒಗ್ಗಟ್ಟು, ವಾವ್, ಹಬ್ಬ, ಕಲ್ಚರಲ್ ಆಕ್ಟಿವಿಟೀಸ್ ಅಂಡ್ ಫ್ರೆಂಡ್ಸ್, ಒಳ್ಳೆ ಊಟ. In your experience, what is the best year at KCA? We'll start with Rangnath, you can say. 1975 ಅವಾಗಲೇ ಎಲ್ಲ ಇಟ್ ವಾಸ್ ಲೈಕ್ ಪಯೋನಿಯರಿಂಗ್ ಇಯರ್. ಸಂಗಮ ಶುರು ಆಯಿತು, ಇವರು ಶ್ರೀಕಂಠಯ್ಯ, ಇದು ನಮ್ಮ ಹಬ್ಬಗಳೆಲ್ಲ ಶುರು ಆಯಿತು. 1975 was the best year. 78, 79. By then, we were settled down and, we started ಕನ್ನಡ ಹಬ್ಬಗಳಂತೆ, ಆಚರಣೆಗಳಂತೆ, ಇದು ಪಿಕ್ನಿಕ್ಗಳಂತೆ ಅದೆಲ್ಲ ಶುರು ಮಾಡಿದ್ದು 78, 79. That was the year when Kannada hosted the cultural association from outside our states. And that was one of the most successful, innovative years. early 1980s. That's when we had a lot of Kannada people getting together and acting in drama and music, singing, all those things we did. I remember very well. ನಿಮ್ ಪ್ರಕಾರ ಬಾಲಾಜಿ ಅವರೇ? I remember it was 1980, the very first drama that Kannada Kota, done in their yearly meeting. In 1980. ಇವರು ಶಾಂತಿ ಅವ್ರು ಬರ್ದಿದ್ದು ಮೊದಲ ನಾಟಕ ಅಲ್ವಾ? ಹೌದು, that is ಮೊದಲ ನಾಟಕ. There was no script. She wrote the script. It's called Mysore Lottery. ಅವೆಲ್ಲ ಕೈಯಲ್ಲಿ ಬರ್ದಿರೋದು ಇಲ್ಲಿ ಇಟ್ಟಿದ್ದೀನಲ್ಲ. ನೀವು ಹೇಳಿ. 73 ರಂಗನಾಥ್ ಹೌಸ್. ನಿಮ್ಗೆ ಬೆಸ್ಟ್ ಇಯರ್ ಮೇ ಬಿ ಸಾಹಿತಿಗಳನ್ನ ಇಲ್ಲಿ ಕರೆಸಿ ಅವರ ಸಂಗಮ ಆಗಿ. Best year for me was when we had Arangetram for Vijay Prakash. What year was What that? year? 74 or 75. 76. Arangetra Malama, she came to this country. Every year has been very special. Yeah. So I would say each year was special. ಹೌದು, ನಾನು ಬಂದಾಗಿಂದ ಇದುವರೆ ತನಕ ನೋಡ್ತಾ ಇದ್ದೀನಿ. ಎವ್ರಿ ಇಯರ್ ಚೆನ್ನಾಗಿ ಇನ್ಕ್ರೀಸ್ ಆಗ್ತಾ ಇದೆ. ಹಿಂದಿನವ್ರು ನಡ್ಕೊಂಡ್ಬಂದ ದಾರಿನ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ನನಗೆ ಫ್ಯೂ ಇಯರ್ಸ್ ಕಂಟಿನ್ಯೂಸ್ಲಿ ಫ್ರಮ್ 80 to 83, 85
ವರ್ಗು ನಾನು ಡ್ರಾಮಾಗಳೆಲ್ಲ ಮಾಡ್ತಾ ಇದ್ದೆ. ಸೊ ದೋಸ್ ವರ್ ನಾಟಕ ಮಾಡ್ತಿದ್ದು. ಅಂಡ್ 1980 or 81, ಐ ಡೋಂಟ್ ರಿಮೆಂಬರ್, ದಟ್ ಇಯರ್ 100 ಜನ ಮಕ್ಕಳಿಗಿಂತ ಹೆಚ್ಚಾಗಿ ಮಕ್ಕಳ ದಿನಾಚರಣೆ ದಿವಸ ಸಮ್ ಚಿಲ್ಡ್ರನ್ಸ್ ಪ್ರೋಗ್ರಾಮ್ ದಿವಸ ಮಾಡಿದ್ರು. ದಟ್ ವಾಸ್ ದ ಇಯರ್ ದಟ್ ಸೋ ಮೆನಿ ಡಿಫ್ರೆಂಟ್ ಮಕ್ಕಳ ಕಾರ್ಯಕ್ರಮಗಳನ್ನ ನೋಡ್ಬೋದಾಗಿತ್ತು. 81, 82, 83 ಬಿಕಾಸ್ ಅವಾಗ ಹೊರಗಿಂದ ಸಾಹಿತಿಗಳನ್ನು ನಾವು ಕರೆಸ್ಕೊಳ್ಳೋ ಒಂದು ಅವಕಾಶ ಸಿಕ್ತು ನಮಗೆ. ಅವ್ರನ್ನ ಇಲ್ಲಿ ಹೋಸ್ಟ್ ಮಾಡಿ ಅವ್ರ ಜೊತೆ ಬೆರೆತು ಅವರ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಸೇರ್ಕೊಳ್ಳೋಕೆ ಆರ್ಟಿಸ್ಟ್ ಎಲ್ಲ ಬರ್ತಾ ಇದ್ರು. ಸೊ ಒಂಥರ ಇಟ್ ಹ್ಯಾಡ್ ಅನ್ ಎಕ್ಸ್ಪೋಜರ್ ಫಾರ್ KCA ಅರೌಂಡ್ ದಟ್ ಟೈಮ್. ಸೊ 80, 82, 83 seemed like a significant time. Yeah. ನೀವೇನೋ ಲಲಿತಾ ಏನೋ ಹೇಳ್ತೀನಿ ಅಂತಿದ್ರಿ. What is one thing that you would want to change in KCA? ಅದೇ ನಾನು ಹೇಳೋ ಮೊದಲು ಐ ಆಮ್ ನಾಟ್ ಕ್ವಾಲಿಫೈಡ್ ಟು ಆನ್ಸರ್ ದಟ್ ಕ್ವಶನ್ ಬಿಕಾಸ್ ಒಂದು 20 ವರ್ಷದಿಂದ ನಾನು ಕನ್ನಡ ಕೂಟಕ್ಕೆ ಬಂದಿಲ್ಲ. ಸೊ ಅದಕ್ಕೋಸ್ಕರ ಐ ಕ್ಯಾನಾಟ್ ಆನ್ಸರ್ ದಟ್ ಕ್ವಶನ್. ಸೊ ಒಂದು ಸರಿ ಬಂದಿದ್ದೆ, people are excellent who are doing, young people, including you people who are asking the question. You guys are doing so very well, especially Guru Prasad Rao, Deekshit. ಇವರೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ. I don't think you can improve on that. ನೀವೆಲ್ಲ ತುಂಬಾ ಹೇಳಿ ಶ್ರೀನಿವಾಸ್ ಮೂರ್ತಿ ಹೇಳಿ. The change is already taking place. The thing is, the new crop of Kannadigas who are coming to head up the organization and all are making good use of information processing, online technology, and that is helping a lot in spreading the word. Previously, we had to do a lot to spread whatever we were doing, and now it is very easy. They are making very good use of information technology, and I wish they continue to progress more. ಲಲಿತಾ, ನನ್ನ ಅನುಭವದಲ್ಲಿ ನಾನು ಮಧ್ಯ ಬರ್ತಾನೆ ಇದ್ದೀನಿ. ಯಾವುದು ಸಾಹಿತ್ಯದ ಬಗ್ಗೆ ಆಗಲಿ, ಯಾವುದಾದ್ರು ಸಂಗೀತ ಆಗಲಿ, ಕೆಲವು ನಾಟಕಗಳಿಗಾಗಲಿ ಬರ್ತಾ ಇದ್ದೀನಿ ನಾನು ಕನ್ನಡ ಕೂಟಕ್ಕೆ. ನನ್ನ ಕೇಸಲ್ಲಿ ಏನಾಗಿದೆ ಅಂದರೆ, ನನಗೆ ನನ್ನ ಮುಂದೆ ಬೆಳೆದವರೇ ಚಿಕ್ಕವರೆಲ್ಲರೂ ಇವಾಗ ಮುಂದೆ ಮಾಡ್ತಾ ಇರೋದು ಅದೇ ಸಂತೋಷ ನನಗೆ. ಶೈಲಾ ಮದುವೆ ಕೂಡ ಮಾಡ್ಕೊಂಡಿರಲಿಲ್ಲ ಏನೋ ಇದ್ದಾಗ, ಇವರೆಲ್ಲ ಹೊಸಬ್ರುಗಳು ಮಾಡ್ತಾ ಇರೋದು, ಇವ್ರನ್ನೆಲ್ಲ ನೋಡಿ ಸಂತೋಷ ಪಡ್ತಾ ಇದ್ದೀನಿ. ಅದು ಅಲ್ಲದೆ ಕನ್ನಡ ಕೂಟನ ನಾವು ಚಿಕ್ಕ ಮಗುವಿಂದ ಬೆಳೆಸಿದ್ರೆ ಅದು ಹೇಗೆ ದೊಡ್ಡದಾಗುತ್ತೋ, ಇವಾಗ ಇಷ್ಟು ದೊಡ್ಡದಾಗಿ ಬಂದಿದ್ದು ನಂಗೆ ತುಂಬ ಸಂತೋಷ. ನೀವುಗಳು ಮಾಡ್ತಾ ಇರೋದು ಪ್ರೋಗ್ರಾಮ್ಗಳು ಅದೆಲ್ಲ ವಿ ಕುಡ್ ನೆವರ್ ಇಮ್ಯಾಜಿನ್, ವಿ ಕುಡ್ ನಾಟ್ ಇಮ್ಯಾಜಿನ್ ಆ ಥರದ್ದು ನೀವು ಮಾಡ್ತಾ ಇದ್ದೀರಾ. ಅದರಿಂದ ಇದಾಗತ್ತೆ. ಆದರೆ ಎಲ್ಲರೂ ಬರೋದಕ್ಕೆ ನಾವು ಈ ಸರಿ ಎಲ್ಲದಕ್ಕಿಂತ ಹೆಚ್ಚಾಗಿ ಗಣಪತಿ ಪೂಜೆ ಮಾಡ್ತಿದ್ರು. ವಿಶ್ವನಾಥ ನಾನು ಕೂತ್ಕೊಂಡು ಈಗ ಅವ್ರು ಹೋಗೋಕೆ ಮುಂಚೆ ಕನ್ನಡ ಕೂಟನಲ್ಲಿ ಗಣಪತಿ ಪೂಜೆ ನಾವೇ ಮಾಡಿದ್ವಿ. ಅದು ತುಂಬಾ ಸಂತೋಷ ಆಯ್ತು ನನಗೆ. ಯಾಕೆಂತಂದ್ರೆ ಮೊದಲು ಶುರು ಮಾಡಿದ್ದು ನಾನೇ, ಮೊದಲನೇ ಪೂಜೆನೂ ಮಾಡಿದ್ ನಾ ಗಣೇಶನ ಪೂಜೆ, ಅವತ್ತು ಲಾಸ್ಟ್ ಮಾಡ್ತೇನೆ ನಾನು ಕನ್ನಡ ಕೂಟದಲ್ಲಿ. ಅದೇನು ಅಂದ್ರೆ ಈ ಬೆಳವಣಿಗೆ ನೋಡ್ತಾ ಇದ್ರೆ ನಂಗೆ ಸಂತೋಷ. ನಾನೇ ಇನ್ವಾಲ್ವ್ ಆಗ್ಬೇಕು ಅಂತಲ್ಲ, ಎಲ್ರನ್ನ ನೋಡ್ತೀನಿ, ಸಂತೋಷ ಪಡ್ತೀನಿ. ಈವನ್ ಧಾರಿಣಿ, ದೀಕ್ಷಿತ್ ಅವ್ರುಗಳು ಬಂದಿದ್ದು ನಮ್ಗೆ ಕನ್ನಡದ ಮೇಲೆ ಇಷ್ಟು ಮುಂದುವರೆದಿರೋದು ಅದೆಲ್ಲಾನು ಇವ್ರುಗಳಿಂದಾನೆ. ಸುನಂದ, ನಾನು ಬಂದಿಲ್ಲ ಅಂತ ಹೇಳ್ಕೊಳಲ್ಲ. ನಾನು ತುಂಬಾನೇ ಆದಷ್ಟು ನಮ್ಮ ಕೈಲಾದಾಗೆಲ್ಲ ಹಬ್ಬಗಳಿಗೆ, ಇಡೀ ಸಂಗೀತದ ಪ್ರೋಗ್ರಾಮ್ಗಳಿಗೆ ಎಲ್ಲದಕ್ಕೂ ಬರ್ತಾ ಇದ್ದೀನಿ. ಕೆಲವು ಸಲ ಕ್ಲಾಶಸ್ ಆದ್ರೆ ಬರಕ್ಕಾಗಲ್ಲ ಅಷ್ಟೇನೆ. ಆದ್ರೆ ನನಗೆ I don't want to think that we're already old or anything. Maybe we're old members, but I would like to get involved as an elderly person. ತರ ನಮ್ಮನ್ನು ಅನೌನ್ಸ್ ಮಾಡೋದಕ್ಕಾಗ್ಲಿ, ಅಥವಾ ಏನಾದ್ರೂ ಒಂದು ಕಲ್ಚರಲ್ಲಿ ನಾವು ತುಂಬಾ ಮಾಡಿದ್ವಿ, ಕಲ್ಚರಲ್ ಗ್ರೂಪ್ ಎಲ್ಲ ತುಂಬಾ ಮಾಡಿದ್ದೀವಿ. ಐ ವುಡ್ ಲೈಕ್ ಟು ಗೆಟ್ ಇನ್ವಾಲ್ವ್. ಇಫ್ ದೇನು ಕಾಲ್ ಮಾಡಿ ತರ ನೀವು ಮಾಡ್ತೀರಾ, ಇವತ್ತಿನ ದಿವಸ ನೀವು ಅಂತ ಅನೌನ್ಸ್ ಮಾಡಿ, ಅಥವಾ ನೀವು ಬಂದು ಇದು ಮಾಡಿ, ಆ ಥರ ಏನಾದ್ರು ಹೇಳಿದ್ರೆ ನಮಗೂ ಒಂದು ಎಂಥೂಸಿಯಾಸ್ಟಿಕ್ ಬರ್ಬೇಕಪ್ಪ, ನಮ್ದು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದ್ರಿಂದ ಬಂದು ಎಲ್ಲ ಚಿಕ್ಕವರೇ ಇವಾಗ ಬಂದ್ರೆ ದೊಡ್ಡವ್ರು ಯಾರು ಬರಲ್ಲ. ಸೊ ನಮ್ಮ ಏಜ್ ಗ್ರೂಪ್ನವ್ರನ್ನ ಸ್ವಲ್ಪ ಇನ್ವಾಲ್ವ್ ಮಾಡಿದ್ರೆ ಅವಾಗ ನಮ್ಗೆ ಇನ್ನೂ ಹುಮ್ಮಸ್ ಬಂದು ಎಲ್ಲಾನು ನೋಡಿ ಇನ್ನೂ ಸಂತೋಷ ಪಡಬಹುದು ಎಲ್ಲ ಮಾಡ್ತಾ ಇರೋದ್ರಿಂದ ಅಷ್ಟೇ.
ಮಂಜುನಾಥ್? So one thing that really impressed me, ನಾನು ತುಂಬಾ ವರ್ಷದಿಂದ ಬರೋಕ್ಕಾಗಿರ್ಲಿಲ್ಲ, ಕೋವಿಡ್ ಟೈಮ್ ನಲ್ಲಿ ಅದು ಇಟ್ ವೆಂಟ್ ಟು ದ ಸೆಕೆಂಡ್ ಲೆವೆಲ್. ಅದು ಧಾರಿಣಿ ಅವರು ಪಾಪ ಎಲ್ಲರಿಗೂ ಫೋನ್ ಮಾಡಿ, ದೀಕ್ಷಿತರು ಅಷ್ಟೇ, ಅವ್ರದ್ದು ಆನ್ಲೈನ್ ಇದನ್ನ ಕಳಿಸಿ ನಮ್ಗೆಲ್ಲ ಒಂಥರ ಎಂಥ್ಯೂಸಿಯಾಸಮ್ ಹುಟ್ಟಿಸ್ತಾರೆ. ಅದೆಲ್ಲ ಇಟ್ ಶೋಸ್ ದಟ್ ಕಮ್ಯುನಿಟಿ ಕಮಿಟ್ಮೆಂಟ್. ಇನ್ನೂ ಮಾಡಬೇಕು, ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋದು ಅದಿರೋದು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಐ ವಾಸ್ ವೆರಿ ಇಂಪ್ರೆಸ್. ನಾನು ಪಾಪ ಸುಮಾರು ವರ್ಷದಿಂದ ಬಂದಿರಲಿಲ್ಲ, ಧಾರಣಿ ಕರೆದು ಈ ತರ ಒಂದು ಪ್ರೋಗ್ರಾಮ್ ಮಾಡ್ತಿದ್ದೀನಿ, ಒಂದು ಹಾಡು ಹೇಳಿ ಅಂತ ಹೇಳಿದ್ದು ನಮ್ಗೆ ಸುನಂದ ಹೇಳಿದಾಗೆ ಒಂಥರ ತುಂಬಾ ಖುಷಿ ಕೊಡುತ್ತೆ. ಯಾಕಂದ್ರೆ ನಾವೆಲ್ಲ ಮಾಡಿರೋದ್ರಿಂದ ನಮ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಮ್ದನ್ನು ನಾವು ಹಂಚ್ಕೊಳ್ಳೋಣ ಅನ್ನೋದು ಒಂದು ಮನೋಭಾವ ಬರುತ್ತೆ. ಅಗೇನ್ ಧಾರಿಣಿ, ಥ್ಯಾಂಕ್ ಯು. ಧಾರಿಣಿನೇ ಕಾಲ್ ಮಾಡಿ ಸುನಂದ ಅವರೇ ಒಂದು ಹಾಡ್ ಪ್ರೋಗ್ರಾಮ್ ಕೊಡ್ಬೇಕು ಅಂತ. ಗುರುವಾರದ ದಿವಸ ತುಂಬಾ ಚೆನ್ನಾಗಿದೆ. ಗುರುವಾರದ ದಿವಸ ನನಗೆ ಕ್ಲಾಸ್ಗಳಿದ್ರು ಬಹಳ ದಿವಸ ನಾನು ಅದನ್ನ ಪೋಸ್ಟ್ಪೋನ್ ಮಾಡಾದ್ರೂ ನೋಡ್ತೀನಿ. ಆ ತರ ನಮ್ಮನ್ನ ಇನ್ವಾಲ್ವ್ ಮಾಡಿದ್ದು, ನಾನು ಹಾಡೋದಕ್ಕೆ ಒಂಚೂರು ಮಾಡ್ಕೊಂಡಿದ್ದು, ಪ್ರಾಕ್ಟೀಸ್ ಮಾಡಿ ನಮ್ ಕನ್ನಡ ಕೂಟಕ್ಕೆ ಬೇಕಾದಷ್ಟು ಹಾಡ್ತೀವಿ ನಾವು, ಬೇರೆ ಎಲ್ಲ ಸೀಮಾಲೆಲ್ಲ ಕನ್ನಡ ಕೂಟದಲ್ಲಿ ಹಾಡ್ಬೇಕು ಅಂತ. ಸೊ ಆ ತರ ನಮ್ಗೊಂದ್ ಸ್ವಲ್ಪ ಇನ್ವಾಲ್ವ್ಮೆಂಟ್ ಕೊಟ್ರೆ ಈ ಸಲ ಅದಕ್ಕೆ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಫಾರ್ 50th ಇಯರ್ ಅಲ್ಲಿ ನಮ್ದೊಂದು ಗ್ರೂಪ್, ಹಳೆ ಗ್ರೂಪ್ ನ ಪ್ರೆಸೆಂಟ್ ಮಾಡ್ತಾ ಇದೀವಿ. ನೀವೆಲ್ಲರೂ ದಯವಿಟ್ಟು ಬನ್ನಿ, ಎನ್ಕರೇಜ್ ಮಾಡಿ. ಅಲ್ಲ, ವಿಜಯ ಏನೋ ಹೇಳ್ತೀನಿ ಅಂದ್ರೆ ಒಂದು ನಿಮಿಷ. Okay. I think ನಾವು ಇನ್ಫೆನ್ಸಿಯಿಂದ ನೋಡಾಯ್ತು. ನಾವು ಇಟ್ಸ್ ಇನ್ ದಿ ಟಾಡ್ಲರ್ ಸ್ಟೇಜ್ಗಿಂತ adolescent ಸ್ಟೇಜ್ ಹೋಗ್ತಾ ಇದೆ. At the end of the day, it's a beautiful growth. And I agree with Srinivas Murthy that the technology has really picked up and has gone forward to help people. But I have a couple of requests. I love the Nataka and Natakaotsava. But what happens is there is too much noise and the children are running around. I think it is unfair to the children, to be honest with you, because they don't understand or cannot keep their attention so long. ಅವ್ರಿಗೇನಾದ್ರೂ ಎಂಟರ್ಟೈನ್ಮೆಂಟ್ ಇಟ್ಟು ಅವ್ರನ್ನ ಕೂರಿಸಿ ಅವ್ರಿಗೂ ಏನಾದ್ರು ಮಾಡಿಸಿದ್ರೆ then it becomes very nice. That's the only suggestion I have. Thank you. I agree with Vijaya. Essentially, that's what I wanted to say. But last few times I was there, the only thing that still needs a little improvement is probably the sound system. So need enough mics, enough new technology mics, and enough good sound system is very essential. So that's my take. ಎಲ್ಲರೂ ಅವರವ್ರ ಇನ್ಪುಟ್ಸ್ ಕೊಟ್ಟಿದ್ದಾರೆ. ಎನಿವೇ ತುಂಬಾ ಚೆನ್ನಾಗಿ ನಡೀತಾ ಉಂಟು ಈವರೆಗೂ, ಅಂಡ್ ಲೆಟ್ ಇಟ್ ಕಂಟಿನ್ಯೂ ದಿಸ್ ವೇ. ಇಟ್ಸ್ ಬೀನ್ ವಂಡರ್ಫುಲ್. ಏನು ಹೇಳ್ತೀರಾ? Every time I visit India, I always say, young India is vibrant India. For LA, our KCA organization, vibrant organization compared to what it used to be before, and I really appreciate every little thing you people are doing, and will continue in any way I can and help whatever way I can.